ತಮ್ಮೆಲ್ಲರಿಗೂ ಸ್ವಾಗತ. ಓಕೆ, ನನ್ನ ಹೆಸರು ಕೃಷ್ಣ ಶೆಟ್ಟಿ ಅಂತ. ನಾನು ಮೈಸೂರಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಇವಾಗ ಸರ್ ಈ ಒಂದು ಬಿಸ್ನೆಸ್ ಒಂದು 20 ರಿಂದ 25 ನಿಮಿಷ ಇರುತ್ತೆ ಸರ್. ನಿಮ್ ಮೊಬೈಲ್ ಎಲ್ಲ ಸೈಲೆಂಟ್ ಇಟ್ಕೊಳ್ಳಿ. ಯಾವ ತರ ಟಿವಿ ಡಿಸ್ಟರ್ಬೆನ್ಸ್ ಆಗಲಿ ಏನು ಕೂಡ ಆಗೋದ್ ಬೇಡ. ಒಂದು 20 ನಿಮಿಷ ತನಕ ಇದನ್ನ ಸೈಲೆಂಟ್ ಆಗಿ ಕೇಳಿ. ಏನೇ ಡೌಟ್ಸ್ ಇದ್ರು ಸರ್, ಇದಾದ್ಮೇಲೆ ಬೇಕಾದ್ರೆ ಗುರುಜಿ ಹತ್ರ ಮತ್ತೊಂದಾಗ್ಲಿ ಆಮೇಲೆ ಬೇಕಾದ್ರೆ ಮಾತಾಡೋದಾಗ್ಲಿ ಸರ್. ಓಕೆ ಸರ್. ಸರ್ ಓಕೆ ಸರ್, ಎಲ್ರಿಗೂ ವೆಲ್ಕಮ್. ಸರ್ ಇವಾಗ ನಮ್ಮ ಕಂಪ್ನಿ ಹೆಸರು ಬಂದು ಸೇಫ್ ಶಾಪ್ ಅಂತ ಸರ್. ಸರ್ ಇದೇನಂತಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ತರನೇ ಇದು ಕೂಡ ಒಂದು ಆಪ್ ಸರ್. ಓಕೆ ಸರ್. ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಬಂದು ಆನ್ಲೈನ್ ಮಾರ್ಕೆಟಿಂಗ್, ಇದು ಡೈರೆಕ್ಟ್ ಸೆಲ್ಲಿಂಗ್. ಅದರಲ್ಲಿ ಲೈಫ್ ಲಾಂಗ್ ಪರ್ಚೇಸ್ ಮಾಡಿದ್ರೆ ಇನ್ಕಮ್ ಅವ್ರಿಗೆ ಹೋಗುತ್ತೆ. ಬಟ್ ಇದ್ರ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಇನ್ಕಮ್ ನಮಗೆ ಬರುತ್ತೆ ಸರ್. ಓಕೆ ಸರ್. ಜೊತೆಗೆ ಈಗ ಇದರಲ್ಲಿ ನಮ್ಗೆ ಏನಿದೆ ಅಂತಂದ್ರೆ ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತ ಇದೆ. ಹೇಗೆ ಈಗ ರೈಲ್ವೆ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್ ಇದೆ, ಸೇಮ್ ಅದೇ ತರ ನಮಗ್ ಕೂಡ ಇಲ್ಲಿ ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತ ಇದೆ ಸರ್. ನಾವಿಲ್ಲಿ ಸಕ್ಸಸ್ ಕೂಡ ಆಗ್ಬೋದು, ಸಪೋರ್ಟ್ ಕೂಡ ಸಿಗುತ್ತೆ. ಆ ತರ ಸಿಸ್ಟಮ್ ಇದೆ ನಮ್ಗೆ. ಮತ್ತೆ ಇಲ್ಲಿ ಪ್ರತಿಯೊಬ್ರು ಕೂಡ ಒನ್ ಗೋಲ್, ಒನ್ ಫ್ಯಾಷನ್, ಒನ್ ಟೀಮ್. ಪ್ರತಿಯೊಬ್ರು ಗೋಲ್ ಒಂದೇ ಆಗಿರುತ್ತೆ, ನಮ್ ಫ್ಯಾಷನ್ ಕೂಡ ಒಂದೇ ಆಗಿರುತ್ತೆ. ನಾವಿಲ್ಲಿ ಟೀಮ್ ವರ್ಕ್ ಮಾಡ್ತಾ ಇದೀವಿ ಸರ್. ಪ್ರತಿಯೊಬ್ರು ಕೂಡ ನಮ್ ಟೀಮ್ ಜೊತೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ ಸರ್. ಸರ್ ಮತ್ತೆ ನಮ್ ಕಂಪ್ನಿನ ಚಿಕ್ಕದಾಗಿ ಸೇಫ್ ಶಾಪ್ ಅಂತ ಕರಿತೀವಿ. ಪೂರ್ತಿ ಹೆಸರು ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್. ನ್ಯೂ ಡೆಲ್ಲಿ ಜನಕ್ಪುರಲ್ಲಿ ಇದೆ. 25 ವರ್ಷದಿಂದ ಇಲ್ಲಿ ತನಕ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸರ್. ನೋಡಿ ಸರ್, ಒಂದು ಕಂಪ್ನಿ ಆಗ್ಲಿ, ಒಂದು ವ್ಯಕ್ತಿ ಆಗ್ಲಿ, ಮತ್ತೊಂದಾಗ್ಲಿ 25 ವರ್ಷದಿಂದ ನಡೀತಾ ಇದೆ ಅಂತಂದ್ರೆ ಸುಮ್ಮನೆ ಅಲ್ಲ ಸರ್. ಯಾಕಂದ್ರೆ 25 ವರ್ಷದಿಂದ ಒಳ್ಳೆ ಕಂಪ್ನಿ ಆದ ಕಾರಣದಿಂದ ಸರ್ಕಾರನು ಕೂಡ ನಮ್ಗೆ ಒಳ್ಳೆ ಕಂಪ್ನಿ ಅಂತ ಮೊನ್ನೆ 25 ವರ್ಷ ಸೆಲೆಬ್ರೇಷನ್ ಕೂಡ ನ್ಯೂ ಡೆಲ್ಲಿ ಮಾಡಿದೆ ಸರ್. ಇದಕ್ಕೆ ನಿತಿನ್ ಗಡ್ಕರಿ ಅವರು ಬಂದಿದ್ರು, ಕಿರಣ್ ಬೇಡಿ ಅವರು ಬಂದಿದ್ರು. ಓಕೆ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನ ಓಕೆ ಮಾಡಿದ್ದಾರೆ ಸರ್. ಇದು ನ್ಯೂ ಡೆಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಓಕೆ ಸರ್. ಮತ್ತೆ ಸರ್ ನೋಡಿ ಸರ್, ಪ್ರತಿಯೊಬ್ಬರಿಗೂ ಕೂಡ ಡ್ರೀಮ್ ಇದೆಯಲ್ಲ ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ಮೇಲೆ ಡ್ರೀಮ್ ಇರುತ್ತೆ. ಏನೆಲ್ಲ ಇರುತ್ತೆ? ನಾನ್ ದೊಡ್ಡ ಮನೆ ತಗೋಬೇಕು ಅನ್ನೋದು ಕನ್ಸಿರುತ್ತೆ, ಕಾರ್ ತಗೋಬೇಕು ಅಂತ ಕನ್ಸಿರುತ್ತೆ, ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಕನ್ಸಿರುತ್ತೆ. ಕರೆಕ್ಟಾ ಸರ್? ಮತ್ತೆ ಒಡವೆ ತಗೋಬೇಕು ಅಂತ ಕನ್ಸಿರುತ್ತೆ, ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಕೂಡ ಕನ್ಸಿರುತ್ತೆ. ಕರೆಕ್ಟಾ ಸರ್? ಪ್ರತಿಯೊಬ್ರಿಗೂ ಕೂಡ ಈ ತರ ಲೈಫ್ ಅಲ್ಲಿ ಕನ್ಸುಗಳಿದೆ ಸರ್. ಆದ್ರೆ ನಾವ್ ಮಾಡ್ತಾ ಇರುವಂತ ಕೆಲಸಗಳಲ್ಲಾಗ್ಲಿ ಅಥವಾ ಚಿಕ್ಕ ಪುಟ್ಟ ಬಿಸ್ನೆಸ್ ಗಳಲ್ಲಾಗ್ಲಿ ನಮ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇದೆಯಾ? ಇಲ್ಲ. ಕರೆಕ್ಟಾ ಸರ್? ಯಾಕಂದ್ರೆ ನಮ್ಗೆ ನೋಡಿ 25-30 ಸಾವಿರ ಸಂಬಳ ಬರ್ತದೆ ಅಂತಂದ್ರೆ ಜೀವನ ನಡೀತಿದೆ ಸರ್. ಅದರಲ್ಲಿ ನಮ್ ಕನಸುಗಳನ್ನೆಲ್ಲ ಈಡೇರಿಸ್ಕೊಳಕ್ ಆಗಲ್ಲ. ಬಟ್ ಆದ್ರೆ ಈ ಸೇಫ್ ಜಾಬ್ ನಮ್ಗೆ ದೊಡ್ಡ ಅವಕಾಶ ಕೊಟ್ಟಿದೆ ಸರ್. ಇದ್ರಲ್ಲಿ ಏನಂತಂದ್ರೆ ಫೈನಾನ್ಸಿಯಲ್ ಫ್ರೀಡಮ್ ಅಂಡ್ ಟೈಮ್ ಫ್ರೀಡಮ್ ಎರಡೂ ಸಿಗುತ್ತೆ ಸರ್. ಇದ್ರಲ್ಲಿ ದುಡ್ಡು ಸಿಗುತ್ತೆ, ಅದಕ್ಕೆ ಎಂಜಾಯ್ ಮಾಡಕ್ಕೆ ಸಮಯ ಕೂಡ ಸಿಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಹತ್ರ ದುಡ್ಡು ಇರ್ತದೆ. ಉದಾಹರಣೆಗೆ ಪೊಲಿಟಿಷಿಯನ್ಸ್ ದುಡ್ಡಿದೆ, ಸಿನಿಮಾದವ್ರ ಹತ್ರ ದುಡ್ಡಿದೆ, ಬಟ್ ಅವ್ರ ಹತ್ರ ಟೈಮ್ ಇಲ್ಲ. ಕರೆಕ್ಟಾ ಸರ್? ಆದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ನಮ್ಗೆ ಬೇಕಾದಷ್ಟು ದುಡ್ಡು ಕೂಡ ಬರ್ತದೆ, ನಮ್ ಜೊತೆ ಟೀಮ್ ಕೂಡ ಇರ್ತದೆ, ಅದನ್ನ ಎಂಜಾಯ್ ಮಾಡಕ್ಕೆ ಟೈಮ್ ಕೂಡ ಸಿಗುತ್ತೆ. ಇವೆಲ್ಲವೂ ಕೂಡ ಜಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಸಿಗುತ್ತೆ ಸರ್. ಓಕೆ ಸರ್. ಇದರಿಂದ ನಮ್ ಡ್ರೀಮ್ ನೆಲ್ಲ ಫುಲ್ಫಿಲ್ ಮಾಡ್ಕೊಬಹುದು. ಓಕೆ ಸರ್. ನೋಡಿ, ಎಷ್ಟೋ ಬ್ರಾಂಡೆಡ್ ಕಂಪನಿಗಳು ಮಾತ್ರ ನಮ್ಮಲ್ಲಿ ಇರುತ್ತೆ. ಯಾವ್ದು ತರದಲ್ಲಿ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ತರ ಹೊರಗಡೆ ತೋರ್ಸೋದೇ ಒಂದು, ಮನೆಗೆ ಬರೋದೇ ಒಂದು, ಆ ತರ ಏನು ಇರೋದಲ್ಲ ಸರ್. ಎಲ್ಲ ಬ್ರಾಂಡೆಡ್ ಕಂಪನಿನೇ ನಮ್ ಜೊತೆ ಟೈ ಅಪ್ ಆಗಿದೆ ಸರ್. ಓಕೆ ಸರ್. ಮತ್ತೆ ಇಲ್ಲಿ ನಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಇಲ್ಲಿ ಅಂತಂದ್ರೆ, ಈಗ ನೋಡಿ ಸರ್, ಮನೆಗೆ ಬಂದಂತ ಇದು ಡ್ರೆಸ್ ಗಳಿಗಾಗ್ಲಿ, ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ ಬೇಕಾದಂತ ಎಲ್ಲಾ ತರದ ಡ್ರೆಸ್ ಗಳು ಸಿಗುತ್ತೆ ಸರ್ ನಮ್ಮಲ್ಲಿ. ಓಕೆ ಸರ್. ಜೊತೆಗೆ ಕಿಚನ್ ವೇರಿಯಂಟ್ ಸಂಬಂಧಪಟ್ಟದ್ದು ಏನೆಲ್ಲ ಇದೆ ಅದೆಲ್ಲ ಕೂಡ ಸಿಗುತ್ತೆ ಸರ್. ಸರ್ ಇದು ಯಾವ ತರ ಸ್ಟ್ಯಾಂಡರ್ಡ್ ಪದಾರ್ಥ ಅಂತಂದ್ರೆ ಸರ್, ಇದೆಲ್ಲ ಹಾಸ್ಪಿಟಲ್ ಯೂಸ್ ಮಾಡ್ತಾರಲ್ಲ, ಸರ್ಜಿಕಲ್ ಯೂಸ್ ಮಾಡೋ ಅಂತ ಐಟಮ್ ಸರ್. ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಓಕೆ ಸರ್. ಜೊತೆಗೆ ವೆಲ್ನೆಸ್ ಸಂಬಂಧಪಟ್ಟದ್ದು ಏನೆಲ್ಲ ಬರುತ್ತೆ, ಈಗ ಬೂಸ್ಟ್, ಹಾರ್ಲಿಕ್ಸ್ ಅದೆಲ್ಲ ಬರ್ತಲ್ಲ, ಅದಕ್ಕೆ ಬದಲಾಗಿ ಬಾಲ್ ಪೋಚ್ ಈ ತರ ಎಲ್ಲ ನ್ಯಾಚುರಲ್ ಇರುವಂತ ಐಟಮ್ಗಳು ಸಿಗುತ್ತೆ ಸರ್ ನಮ್ಮಲ್ಲಿ. ಮತ್ತೆ ಜೊತೆಗೆ ಇದ್ರಲ್ಲಿ ಏನಂತಂದ್ರೆ ನೋಡಿ, ಮಕ್ಕಳಿಗೋಸ್ಕರವಾಗಿ ಸ್ಮಾರ್ಟ್ ಸ್ಟಾರ್ ಅಂತ ಬಂದಿದೆ. ಈಗ ನೋಡಿ, ಆಲ್ರೆಡಿ ಇವಾಗ ಎಲ್ಲಾರ ಹತ್ರನು ಮೊಬೈಲ್ ಬಂದ್ಬಿಡೋ ಕಾರಣದಿಂದಾಗಿ ಮನೇಲೆಲ್ಲ ಏನ್ ಮಾಡ್ತಾರೆ, ಟಿವಿ, ಮೊಬೈಲ್ ಇದೆಲ್ಲ ನೋಡ್ಕೊಂಡು ಮಕ್ಕಳು ಟೈಮ್ ಪಾಸ್ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಇವಾಗ ಏನ್ ಮಾಡಿದ್ದಾರೆ, ಈಗ ಸ್ಮಾರ್ಟ್ ಸ್ಟಾರ್ ಅಂತ ಕಂಡಿದೆ. ಇವೆಲ್ಲ ಸರ್ ಇದೆಲ್ಲ ಡಿಜಿಟಲ್ ಬುಕ್. ನೋಡಿ ಈ ಕಡೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಂದು ಡಿಜಿಟಲ್ ಬುಕ್. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಟಿವಿ, ಮೊಬೈಲ್ ಇಂದ ದೂರ ಆಗ್ತಾರೆ. ಇದು ಪೆನ್ ತರ ಇರ್ತದೆ ಸರ್. 12 ಲ್ಯಾಂಗ್ವೇಜ್ ಮಾತಾಡುತ್ತೆ ಈ ಗೊಂಬೆ. ಯಾವ ಇದ್ರ ಮೇಲೆ ಇಡ್ತೀವಿ, ಅದ್ರ ಮೇಲೆ ಇಟ್ರೆ ಇದು ಟಚ್ ಮಾಡಿದ್ರೆ, ಓಕೆ ಸರ್, ಯಾವ್ದಿದು 12 ಲ್ಯಾಂಗ್ವೇಜ್ ಮಾಡ್ತೀವಿ, ಯಾವ್ದ್ರ ಮೇಲೆ ಟಚ್ ಮಾಡ್ತೀವಿ, ಟಚ್ ಮಾಡ್ತೀವಿ ಅದನ್ನೇ ಓದ್ ಹೇಳುತ್ತೆ ಸರ್. ಸೇಮ್ ಅದೇ ತರ ಸರ್ ಇದು ಭಗವದ್ಗೀತೆ. ಈಗ ಎಷ್ಟೋ ಜನ ನೋಡಿ ಓದಕ್ ಬರಲ್ಲ, ಕಣ್ ಕಾಣೋದಿಲ್ಲ, ಓದಕ್ ಟೈಮ್ ಇಲ್ಲ, ಇಷ್ಟೆಲ್ಲ ಜನ ಇದ್ರು ಕೂಡ ಸರ್ ಅಲ್ಲೂ ಕೂಡ ಫ್ರೂಟ್ ಅಂತ ಇದೆ. ಅದನ್ನ ಈ ತರ ಯಾವ್ದ್ರ ಮೇಲೆ ಟಚ್ ಮಾಡ್ತೀವಿ ಅದನ್ನೇ ಓದ್ ಹೇಳುತ್ತೆ. ಮಲ್ಟಿ ಲ್ಯಾಂಗ್ವೇಜ್ 13 ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುತ್ತೆ ಸರ್. ಈ ತರ ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್ ಈ ತರ. ಓಕೆನಾ ಸರ್? ಅದೇ ತರ ನೋಡಿ, ಟ್ರಾವೆಲ್ ಸಂಬಂಧ ಬ್ಯಾಗ್ ಆಗ್ಬೋದು, ಸೂಟ್ ಕೇಸ್ ಆಗ್ಬೋದು, ಇವೆಲ್ಲ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಜೊತೆಗೆ ಈ ತರ ಸ್ಲಿಪ್ಪರ್ಸ್ ಗಳು, ಮಕ್ಕಳ ಶೂಗಳು, ಲೇಡೀಸ್ ಶೂಗಳು, ಸ್ಪೋರ್ಟ್ಸ್ ಶೂಗಳು, ಈ ತರ ಎಲ್ಲ ಕೂಡ ಸಿಗುತ್ತೆ ಸರ್. ಜೊತೆಗೆ ಪರ್ಸನಲ್ ಕೇರ್ ಸಂಬಂಧಪಟ್ಟಂತ ಆಗಿರ್ಬೋದು, ಸೋಪು, ಕ್ರೀಮು, ಈ ತರ ಎಲ್ಲ ಸಿಗುತ್ತೆ. ಓಕೆ ಸರ್. ಪೇಸ್ಟ್, ರಿಫ್ರೆಶ್ಮೆಂಟ್ ಸಂಬಂಧಪಟ್ಟದ್ದು ಇವೆಲ್ಲ ಕೂಡ ಅವೈಲೇಬಲ್ ಇದೆ ಸರ್. ಮತ್ತೆ ಹೆಲ್ತ್ ಸಂಬಂಧಪಟ್ಟದ್ದು, ಎಷ್ಟೋ ಜನ BP, ಶುಗರ್, ಮಂಡಿ ಪೈನ್ ಅಂತನೋ, ಮಕ್ಕಳಿಗೆ ಬ್ರೈನ್ ಬೂಸ್ಟರ್ ಅಂತ, ಪೈನ್ ಕಿಲ್, ಈ ತರ ತುಂಬಾ ಐಟಮ್ ನಮ್ಮ ಹತ್ರ ಇದೆ ಸರ್. ಓಕೆ ಸರ್. ಜೊತೆಗೆ ಮಸಾಲಾ ಪದಾರ್ಥ ಕೂಡ ಸಿಗುತ್ತೆ. ಈ ಹೊರಗಡೆ ಎಲ್ಲ ನೀವು 3 ಸ್ಪೂನ್ 4 ಸ್ಪೂನ್ ಹಾಕ್ಬೇಕು, ಇದು 1-2 ಸ್ಪೂನ್ ಹಾಕಿದ್ರು ಸಾಕು. ಆ ತರ ಸ್ಟ್ಯಾಂಡರ್ಡ್ ಆಗಿರ್ತದೆ. ಕಾಫಿ ಪೌಡರ್ ಈ ತರ ಎಲ್ಲ ಸಿಗುತ್ತೆ ಸರ್. ಸರ್ ಈಗ ನಾನು ಎಕ್ಸಾಂಪಲ್ ಇದು ಏನೆಲ್ಲ ಐಟಮ್ ತೋರಿಸಿದೀನಿ, ಐಟಮ್ ಎಲ್ಲ ಹೇಳಿದೀವಿ, ಇದನ್ನ ನಾವ್ ಎಲ್ಲೆಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ ನೋಡಿ.
ಮೊದಲನೇದೇನಿದೆ ರಿಟೇಲ್ ಶಾಪ್. ಕರೆಕ್ಟಾ ಸರ್? ನಮ್ಗೆ ಎಮರ್ಜೆನ್ಸಿ ಅಂತ ಏನ್ ಮಾಡ್ತೀವಿ, ಅಕ್ಕಪಕ್ಕ ಅಂಗಡಿಗಳಲ್ಲಿ ಮೊದಲನೇ ಟೈಮ್ ಪರ್ಚೇಸ್ ಮಾಡ್ತೀವಿ. ಅಲ್ಲಿ ನೀವು ಎಷ್ಟೇ ಪರ್ಚೇಸ್ ಮಾಡೋರು ಕೂಡ ಓನ್ಲಿ MRP ಸಿಗುತ್ತೆ, ಅಲ್ಲಿ ಡಿಸ್ಕೌಂಟ್ ಸಿಗಲ್ಲ. ಓಕೆ ಸರ್, ಸ್ವಲ್ಪ ನಮ್ಮ ಹತ್ರ ಟೈಮ್ ಇದೆ, ದುಡ್ಡು ಇದೆ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನ್ ಮಾಡ್ತೀವಿ, ಮಾಲ್ ಗಳಿಗೆ ಹೋಗ್ತೀವಿ. ಅಲ್ಲೂ ಕೂಡ ಸ್ವಲ್ಪ ನಮ್ಗೆ ಡಿಸ್ಕೌಂಟ್ ಸಿಗುತ್ತೆ, ಜೊತೆಗೆ ಟೇಕ್ ಒನ್ ಗೆಟ್ ಒನ್ ಫ್ರೀ ಅಂತ ಸಿಗುತ್ತೆ, ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ ಅವಕಾಶ ಸಿಗುತ್ತೆ. ಅಲ್ಲೂ ಕೂಡ ನಮ್ಗೆ ದುಡ್ಡು ಬರೋದಿಲ್ಲ. ಆದ್ರೆ ಮೂರನೇ ಆಪ್ಷನ್ ಆನ್ಲೈನ್ ಮಾರ್ಕೆಟಿಂಗ್. ಇವತ್ತೆಲ್ಲ ಕೂಡ ದುನಿಯಾ ಸ್ಪೀಡ್ ಆಗ್ಬಿಟ್ಟಿದೆ. ಈಗ ನಮ್ಮ ಹತ್ರ ಹೋಗಿ ಪ್ರತಿಯೊಂದು ಪರ್ಚೇಸ್ ಮಾಡಕ್ ಟೈಮ್ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡಿದೆ, ಈಗ ಆನ್ಲೈನ್ ಮಾರ್ಕೆಟಿಂಗ್ ಬಂದ್ಬಿಟ್ಟಿದೆ. ಕುಂತ ಜಾಗದಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಐಟಮ್ ಬರುತ್ತೆ, ನಮ್ ಕೆಲ್ಸಕ್ಕೆ ನಾವು ಹೋಗ್ತೀವಿ. ಕರೆಕ್ಟಾ ಸರ್? ಇದರಲ್ಲಿ ಟೈಮ್ ಸೇವ್ ಆಗುತ್ತೆ. ನೋಡಿ, ಲೈಫ್ ಲಾಂಗ್ ನಾವ್ ಇದು ಮೂರಲ್ಲೇನೆ ಪರ್ಚೇಸ್ ಮಾಡ್ತಾ ಇದೀವಿ. ಕರೆಕ್ಟಾ ಸರ್? ಆದ್ರೆ ಇಷ್ಟು ವರ್ಷದ ತನಕ 60-70 ವರ್ಷ ಗಂಟೆ ಇಲ್ಲಿ ತನಕ ಪರ್ಚೇಸ್ ಮಾಡಿ ₹1 ದುಡ್ಡು ಬಂದಿಲ್ಲ ಸರ್. ಕರೆಕ್ಟಾ ಸರ್? ನಾವು ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ರಿಲಯನ್ಸ್ ಅಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಪರ್ಚೇಸ್ ಮಾಡಿದ್ರೆ ಪೇಸ್ಟ್ ಬರುತ್ತೆ, ದುಡ್ಡು ಮಾತ್ರ ಅವ್ರಿಗೆ ಹೋಗುತ್ತೆ. ನಾವು ಮಾತ್ರ ಕಸ್ಟಮರ್ ಆಗಿ ಉಳ್ಕೊಂಡಿದ್ವಿ. ಆದ್ರೆ ಲೈಫ್ ಲಾಂಗ್ ಇದು ಮೂರಲ್ಲೂ ಪರ್ಚೇಸ್ ಮಾಡಿ ₹1 ದುಡ್ಡು ಬಂದಿಲ್ಲ ಸರ್. ಆದ್ರೆ ನೋಡಿ, ಈ ಕಡೆ 4ನೇ ಆಪ್ಷನ್ ಇದೆಲ್ಲ, ನಮ್ ಸೇಫ್ ಶಾಪ್ ಅಲ್ಲಿ ಲೈಫ್ ಅಲ್ಲಿ ನೀವು ಒನ್ ಟೈಮ್ ಪರ್ಚೇಸ್ ಮಾಡಬೇಕು. ಇಲ್ಲಿ ಏನೆಲ್ಲ ಸಿಗುತ್ತೆ ಅದು ಕೂಡ ಇಲ್ಲ ನಮ್ಮಲ್ಲೂ ಅವೈಲೇಬಲ್ ಇದೆ ಸರ್. ಓಕೆ ಸರ್, ಈ ಮೂರಲ್ಲಿ ನೀವು ಲೈಫ್ ಲಾಂಗ್ ಪರ್ಚೇಸ್ ಮಾಡಿದ್ರೆ ₹1 ದುಡ್ಡು ಬರೋದಿಲ್ಲ. ಆದ್ರೆ ಸೇಫ್ ಶಾಪ್ ಅಲ್ಲಿ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಇದರಲ್ಲಿ ಇನ್ಕಮ್ ತಗೋಬಹುದು. ಓಕೆ ಸರ್? ಮತ್ತೆ ಇದು ಮೂರಲ್ಲಿ ಲೈಫ್ ಲಾಂಗ್ ಪರ್ಚೇಸ್ ಮಾಡಿದ್ರು ಕೂಡ ನೀವು ಓನ್ಲಿ ಕಸ್ಟಮರ್ ಆಗಿರ್ತೀರಾ. ಆದ್ರೆ ಸೇಫ್ ಶಾಪ್ ಅಲ್ಲಿ ನೀವು ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ನಾವು ಪಾರ್ಟ್ನರ್ ಆಗಿರ್ತೀವಿ ಸರ್. ನಾವು ಕೂಡ ಇವು ಮೂರು ಇದ್ರ ತರನೇ ಡಿಸ್ಕೌಂಟ್ ಕೊಡ್ತೀವಿ, ಕೊರಿಯರ್ ಮುಖಾಂತರ ಕೂಡ ಮನೆಗೆ ಕೂಡ ತಲುಪಿಸ್ತೀವಿ. ಈಗ ನೀವ್ ಹೇಳಿ ಸರ್, ಲೈಫ್ ಲಾಂಗ್ ಇವ್ ಮೂರಲ್ಲೂ ಪರ್ಚೇಸ್ ಮಾಡಿ ಅವ್ರನ್ನ ದೊಡ್ಡವ್ರು ಮಾಡಿದೀವಿ. ಆದ್ರೆ ಇವತ್ತು ಲೈಫ್ ಅಲ್ಲಿ ಒಂದು ಟೈಮ್ ಸೇಫ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು ದೊಡ್ಡವ್ರು ಆಗ್ತೀವಿ ಅಂತಂದ್ರೆ, ನಾವು ಸೇಫ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾ, ಇಲ್ಲ ಅವ್ರ ಮೂರಲ್ಲಿ ಪರ್ಚೇಸ್ ಮಾಡಿ ಇನ್ನೂ ಅವ್ರನ್ನ ದೊಡ್ಡವ್ರಾಗಿ ಬೆಳೆಸ್ಬೇಕಾ? ನಿಮ್ಮ ತೀರ್ಮಾನಕ್ಕೆ ಸೇರಿದ್ದು ಸರ್ ಇದು. ಓಕೆ ಸರ್? ನೋಡಿ, ಆಯ್ಕೆ ತುಂಬಾ ಸರಳವಾಗಿದೆ, ಅವಕಾಶ ಕೂಡ ದೊಡ್ಡದಾಗಿದೆ. ಅದರಿಂದಾಗಿ ನಾವು ಸೇಫ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಬಹುದು ಸರ್. ಓಕೆ ಸರ್? ಸರ್, ಈಗ ಪ್ರತಿಯೊಂದು ಪದಾರ್ಥ ಕೂಡ ನಮ್ಗೆ ಯಾವ ತರ ಬರ್ತಾ ಇದೆ ನಮ್ಗೆ ಗೊತ್ತಿದೆಯಾ ಸರ್? ನೋಡಿ ಸರ್, ಎಕ್ಸಾಂಪಲ್ ನಾನು ಹೇಳ್ತೀನಿ. ನೋಡಿ ಸರ್, ಇದೊಂದು ಪೆನ್ನು ಉದಾಹರಣೆಗೆ ಮ್ಯಾನುಫ್ಯಾಕ್ಚರ್ ಆಗಿದೆ, ಎಲ್ಲಿ ಫ್ಯಾಕ್ಟ್ರಿ ಆಗಿದೆ ಅಂತಂದ್ರೆ ಖರ್ಚು ಅದಕ್ಕೆ ಒಂದು ₹20-25 ಬಿದ್ದಿದೆ. ₹10 ಲಾಭ ಬೇಕಂದ್ರೆ ಅವರೇ MRP ₹100 ಅಂತ ಪ್ರಿಂಟ್ ಮಾಡಿದ್ದಾರೆ. ಕರೆಕ್ಟಾ ಸರ್? ಈಗ Yes. ₹100 ಪ್ರಿಂಟ್ ಮಾಡಿದ್ದಾರೆ ಅಂತಂದ್ರೆ ಡೈರೆಕ್ಟ್ ನಮ್ಗೆ ಬರೋದಿಲ್ಲ. ಅದೇನ್ ಬರುತ್ತೆ, ಅಲ್ಲಿಂದ ಏಜೆಂಟ್, ಅಲ್ಲಿಂದ ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್, ಕಸ್ಟಮರ್, ಇದಿಷ್ಟು ಕ್ರಾಸ್ ಆಗಿ ನಮಗೆ ಬಂದು ತಲುಪೋ ಕೈ ಪೆನ್ ಬೆಲೆ ಎಷ್ಟಾಗಿದೆ? ₹100 ಆಗಿದೆ. ಸರ್, ಇದೇ ರೀತಿಲಿ ಪ್ರತಿಯೊಂದು ಪದಾರ್ಥ, ಒಂದು ಸೂಜಿಯಿಂದ ಹಿಡಿದು ಒಂದು ಮೊಬೈಲ್, ಟಿವಿ, ಫ್ರಿಡ್ಜ್, ಎನಿ ಒನ್ ನೀವೇನೇ ಪರ್ಚೇಸ್ ಮಾಡಿದ್ರು ಈ ಪ್ರೊಸೀಜರ್ ಮುಖಾಂತರನೇ ಬಂದು ತಲುಪ್ತಾ ಇದೆ. ಈಗ ಸ್ವಲ್ಪ ನೀವು ಯೋಚನೆ ಮಾಡಿ ಸರ್, ನಮ್ಮಂತ 95% ಕೋಟ್ಯಾಂತರ ಜನಗಳಿಂದಾಗಿ ಈ 5% ಜನ ಮಾತ್ರ ದೊಡ್ಡವರಾಗ್ತಾ ಇದಾರೆ. ಇದು 65-70 ವರ್ಷದಿಂದ ಇದೇ ಪ್ರೊಸೀಜರ್ ನಡೀತಾ ಇದೆ. ಕರೆಕ್ಟಾ ಸರ್? ಇವ್ರನ್ನೆಲ್ಲ ದೊಡ್ಡವ್ರು ಮಾಡ್ತಾರೆ ಏನು? ನಾವು ಅವ್ರನ್ನ ದೊಡ್ಡವ್ರು ಮಾಡಿ ನಾವು ಮಾತ್ರ ಕಸ್ಟಮರ್ ಆಗಿ ಉಳ್ಕೊಂತ ಇದೀವಿ. ಅದಕ್ಕೋಸ್ಕರ ಇವಾಗ ನಮ್ ಕಂಪ್ನಿ ಏನ್ ಮಾಡಿದ್ದಾರೆ, ಸರಳವಾಗಿ ಇವತ್ತು ಏನ್ ಮಾಡ್ಬಿಟ್ಟಿದೆ, ಅವಕಾಶ ನಮ್ಗೆ ಕೊಟ್ಟಿದೆ. ಸರ್, ಇಷ್ಟು ವರ್ಷ 60-70 ವರ್ಷದಿಂದ ನೀವೇ ಕಸ್ಟಮರ್ ಆಗಿದ್ದೀರಲ್ಲ ಸರ್, ಜಸ್ಟ್ ನೀವು ನಮ್ಮ ಹತ್ರ ಸೇಫ್ ಶಾಪ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿ ನೀವು ಸೆಂಟರ್ ಬರ್ತೀರಾ, ಅವಾಗ ನೀವೇನು ನಮ್ಗೆ ಅಸೋಸಿಯೇಟ್ ಪಾರ್ಟ್ನರ್ ಆಗ್ತೀರಾ. ನಮ್ಮಲ್ಲಿ ಆಲ್ ಇಂಡಿಯಾ ನಮ್ಮ ಹತ್ರ ಬೇಕಾದಷ್ಟು ಕಂಪ್ನಿಗಳಿವೆ. ಇದ್ರಲ್ಲಿ ನಮ್ಮಲ್ಲಿ ಏನೇ ತಯಾರಾದ್ರೂ ಕೂಡ ನಿಮ್ಗೊಂದು ಐಡಿ ಕ್ರಿಯೇಟ್ ಆಗುತ್ತೆ. ನಿಮ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕಳಿಸಿದ್ರೆ ನಿಮ್ಗೆ ಐಡಿ ಕ್ರಿಯೇಟ್ ಆಗುತ್ತೆ. ಆಗ ಆ ಫ್ಯಾಕ್ಟ್ರಿ ಏನೇ ತಯಾರಾದ್ರೂ ಕೂಡ ನಿಮ್ಮ ಹೆಸರು ಮುಖಾಂತರವಾಗಿ ನಿಮ್ಗೆ ಗೊತ್ತಿರೋ ಯಾರಿಗೆ ಈ ಕಂಪ್ನಿ ಬಗ್ಗೆ ಹೇಳಿದ್ರೆ ಅವರು ನಿಮ್ಮ ಹೆಸರು ಮುಖಾಂತರ ಆ ಪದಾರ್ಥ ಅವ್ರಿಗೆ ಹೋಗುತ್ತೆ. ಆಗ ಮಧ್ಯದಲ್ಲಿ ಲಾಭ ನಮ್ಗೆ ಬರುತ್ತೆ. ಈ 4 ಜನ ಬೇಡ ಅನ್ಬಿಟ್ಟು ತೆಗಿಸ್ಬಿಟ್ಟು ಏನ್ ಮಾಡಿದೆ, ಡೈರೆಕ್ಟ್ ಮಾಡಿದೆ ಸರ್. ಇದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಜಸ್ಟ್ ಒನ್ ಟೈಮ್ ಪರ್ಚೇಸ್ ಮಾಡ್ಬೇಕು ಸರ್. ಸರ್, ಇಲ್ಲಿ ನಾವು ಪರ್ಚೇಸ್ ಮಾಡೋದು ಪದಾರ್ಥಕ್ಕೋಸ್ಕರ ಅಲ್ಲ, ಅನುಕೂಲಕ್ಕೋಸ್ಕರವಾಗಿ, ಸಂಪಾದನೆಗೋಸ್ಕರ ಸರ್. ಓಕೆ ಸರ್? ಇವಾಗ ಕ್ಲಿಯರ್ ಆಗಿದೆಲ್ಲ, ದುಡ್ಡು ಯಾವ ತರ ಬರುತ್ತೆ ಅಂತ. ಒನ್ ಟೈಮ್ ಪರ್ಚೇಸ್ ಮಾಡ್ತೀವಿ, ಮೆಂಬರ್ ಆಗ್ತೀವಿ. ಮೆಂಬರ್ ಆದ್ಮೇಲೆ ನಮ್ಗೆ ಗೊತ್ತಿರೋವಾಗ ನಾವು ಜಸ್ಟ್ ಏನ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ ಅಷ್ಟೇ, ಹೇಳ್ತೀವಿ. ಆಗ ನಮ್ಮ ಹೆಸರು ಮುಖಾಂತರವಾಗಿ ಆ ಪದಾರ್ಥ ಅವ್ರಿಗೆ ಹೋಗುತ್ತೆ, ಆ ಲಾಭ ನಮಗ್ ಬರುತ್ತೆ ಸರ್. ಈ ರೀತಿ ನಮ್ಗೆ ಇನ್ಕಮ್ ಬರುತ್ತೆ ಸರ್. ಓಕೆ ಸರ್? ಈಗ ನೋಡೋಣ ಎಕ್ಸಾಂಪಲ್ ನೋಡಿ ಸರ್. ಈಗ ಈ ಸಿನಿಮಾದವರು, ಕ್ರಿಕೆಟರ್ ಇವರೆಲ್ಲ ಇದಾರಲ್ಲ ಸರ್, ಇವರೆಲ್ಲರೂ ಕೂಡ ಒಂದ್ ಸಿನಿಮಾ ಮಾಡಿದ್ರೆ, ಎಕ್ಸಾಂಪಲ್ ಮಹೇಶ್ ಬಾಬು ಒಂದ್ ಸಿನಿಮಾ ಮಾಡಿದ್ರೆ 3-6 ತಿಂಗಳಲ್ಲಿ 100 ಕೋಟಿ, 200 ಕೋಟಿ, 300 ಕೋಟಿ ಸಂಪಾದನೆ ಮಾಡ್ತಾರೆ ಸರ್. ಸರ್, ನಾವು ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಕ್ಕಾಗಲ್ಲ, ಅದನ್ನ 3-4 ತಿಂಗಳಿಗೆ, ವರ್ಷ ಒಳಗಡೆ ಸಂಪಾದನೆ ಮಾಡ್ಕೊಂತಾರೆ ಸರ್. ಜೊತೆಗೆ ಇವ್ರೇನಾದ್ರು ನಮ್ಮಷ್ಟು ಪುರ್ಸೊತ್ತಾಗಿ ಫ್ರೀ ಆಗಿರ್ತಾರ ಸರ್? ಇಲ್ಲ, ಅವ್ರು ಯಾವಾಗ್ಲೂ ಬಿಜಿ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ಒಂದು ಫೋಟೋ ತಗೊಳಕ್ಕಾಗಲ್ಲ. ಮುಖಾಮುಖಿ ಲೈಫ್ ಅಲ್ಲಿ ಎಷ್ಟೋ ಜನ ಹೀರೋಗಳ, ಹೀರೋಯಿನ್ಗಳ, ಕ್ರಿಕೆಟ್ ಅಂತ ನಾವು ನೋಡಕ್ ಆಗೋದಿಲ್ಲ. ಕರೆಕ್ಟಾ ಸರ್? ಆದ್ರೆ ಇಲ್ಲಿ ಅವರು ಅಷ್ಟು ಬಿಜಿ ಇದ್ರು, ಅಷ್ಟು ದುಡ್ಡಿದ್ರು ಕೂಡ ಸರ್, ತಮ್ಮ ಫ್ರೀ ಟೈಮ್ ಬಳಸ್ಕೊಂಡು ಕೆಲಸ ಜೊತೆ ಮತ್ತೊಂದು ಕೆಲಸ ಮಾಡ್ತಾ ಇದಾರೆ. ನೀವೇ ನೋಡ್ತಾ ಇದೀರಾ. ಕರೆಕ್ಟಾ ಸರ್? ಈಗ ನೋಡಿ, ಸಚಿನ್ಗೆ ಏನಾದ್ರು ದುಡ್ಡು ಕಡಿಮೆ ಇದೆಯಾ? ಏನು ಇಲ್ಲ. ಕರೆಕ್ಟಾ ಸರ್? ಈಗ ಇಲ್ಲ. ಅವ್ರ ಏನ್ ಹೇಳ್ತಿದ್ರೆ ಬಂದು, ನಾನ್ ಬೂಸ್ಟ್ ಕುಡಿಯೋದ್ರಿಂದಾಗಿ ದಿನ ಬೂಸ್ಟ್ ಕುಡಿತಾ ಇದೀನಿ, ಅದರಿಂದಾಗಿ ಕ್ರಿಕೆಟ್ ಅಲ್ಲಿ ಸಿಕ್ಸರ್ ಹೊಡಿತಾ ಇದೀನಿ, ನೀವು ಕೂಡ ಬೂಸ್ಟ್ ಕುಡೀರಿ ಅಂತ ಏನ್ ಮಾಡ್ತಾ ಇದ್ರೆ, ಜಸ್ಟ್ ಪ್ರಮೋಟ್ ಮಾಡ್ತಾ ಇದ್ರೆ, ಹೇಳ್ತಾ ಇದ್ರೆ. ಕರೆಕ್ಟಾ ಸರ್? ಅದೇ ರೀತಿ ಐಶ್ವರ್ಯ ಆಗ್ಲಿ, ಮತ್ತೊಬ್ರಲ್ಲಿ ಯಾರು ಬಂದು ಏನ್ ಮಾಡ್ತಾರೆ, ನನ್ನ ಸೌಂದರ್ಯಕ್ಕೆ ಕಾರಣ ಲಕ್ಸ್ ನಾನು ಉಪಯೋಗಿಸ್ತಾ ಇದೀನಿ, ನೀವು ಉಪಯೋಗಿಸಿ, ಜಸ್ಟ್ ಹೇಳ್ತಾ ಇದಾರೆ, ಪ್ರಮೋಟ್ ಮಾಡ್ತಾ ಇದಾರೆ. ಕರೆಕ್ಟಾ ಸರ್? ಸರ್, ಇವಾಗ ಇಂಡೈರೆಕ್ಟ್ ಆಗಿ ಹೇಳಿ, ನಾವು ಕೂಡ ನಮ್ಗೆ ಗೊತ್ತಿಲ್ದೋ ಪ್ರಮೋಟ್ ಮಾಡ್ತಾ ಇದೀವಿ. ಯಾವ ತರ? ಈಗ ನೋಡಿ ಸರ್, ಎಕ್ಸಾಂಪಲ್ ನಾವೇನಾದ್ರೂ ದಾವಣಗೆರೆಗೆ ಬಂದಿದೀವಿ ಅಂದ್ರೆ, ಓಕೆನಾ ಕಿರಣ್ ಸರ್? ಕೇಳ್ತಾ ಇದೆಯಲ್ಲ?
ನಾವೇನಾದ್ರೂ ದಾವಣಗೆರೆಗೆ ನಾವು ಬಂದಿದೀವಿ ಅಂತಂತಂದ್ರೆ ಅಕಸ್ಮಾತ್ ಸರ್ ಒಳ್ಳೆ ಸೀರೆ ಅಂಗಡಿ ಎಲ್ಲಿದೆ, ಒಳ್ಳೆ ಕಾಲೇಜ್ ಎಲ್ಲಿದೆ, ಒಳ್ಳೆ ನಾನ್ ವೆಜ್ ಊಟ ಎಲ್ಲಿ ಸಿಗುತ್ತೆ, ಒಳ್ಳೆ ಬೆಣ್ಣೆ ದೋಸೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನೀವು ಕೂಡ ಹೇಳ್ತಿರಲ್ಲ ಸರ್. 110% ನಾವು ಕೂಡ ನಮ್ಗೆ ಗೊತ್ತಿರೋ ಸ್ನೇಹಿತರು ಫ್ರೆಂಡ್ಸ್ ಯಾರೇ ಕೇಳಿದ್ರು ಕೂಡ ಎಲ್ಲಿ ಒಳ್ಳೆ ಸಿಗುತ್ತೆ, ಕಡಿಮೆ ಸಿಗುತ್ತೆ, ಹೋಲ್ಸೇಲ್ ಸಿಗುತ್ತೆ, ಇದನ್ನ ನಾವು ಕೂಡ ಹೇಳ್ತೀವಿ. ಅಂದ್ರೆ ಐ ಮೀನ್ ನಾವು ಕೂಡ ಇವ್ರ ತರನೇ ಪ್ರಮೋಟ್ ಮಾಡ್ತಾ ಇದೀವಿ. ಬಟ್ ಆದ್ರೆ ನಮ್ಗೆ ಇನ್ಕಮ್ ಬರ್ತಾ ಇಲ್ಲ. ಕಾರಣ ಏನಂತಂದ್ರೆ ಸರ್ ಇವರೆಲ್ಲ ಒಂದು ಸಿಸ್ಟಮ್ ಅಲ್ಲಿ ಹೇಳ್ತಾ ಇದಾರೆ ಸರ್. ಟಿವಿ ಟೆಲಿವಿಷನ್ ಮೀಡಿಯಾ ಅಂತ ಬಳಸ್ಕೊಂಡು ಒಂದು ಸಿಸ್ಟಮ್ ಅಲ್ಲಿ ಹೇಳ್ತಾರೆ. ಕಾರಣದಿಂದಾಗಿ ಇವ್ರಿಗೆ ಇನ್ಕಮ್ ಬರ್ತಾ ಇದೆ. ಆದ್ರೆ ನಾವು ಸಿಸ್ಟಮ್ ಅಲ್ಲಿ ಹೇಳ್ತಾ ಇದಲ್ಲ. ಅದಕ್ಕೆ ನಮ್ಮ ಕಂಪ್ನಿ ಏನ್ ಹೇಳ್ತಾರೆ, ಈಗ ನಿಮಗೂ ಕೂಡ ಸೇಫ್ ಶಾಪ್ ಅಂತ ಒಂದು ಸಿಸ್ಟಮ್ ಸಿಕ್ಕಿದೆಯಲ್ಲ, ನೀವು ಸಿಸ್ಟಮ್ ಮುಖಾಂತರ ಹೇಳಿ ನಿಮಗೂ ಕೂಡ ಇನ್ಕಮ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಓಕೆ ಸರ್. ಯಾವ ತರ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ರಿಲೇಷನ್ಸ್ ಯಾರೇ ಇದ್ರು ಈ ತರ ಸೇಫ್ ಶಾಪ್ ಅಂತ ಒಂದಿದೆ. ನೀವು ಲೈಫ್ ಲಾಂಗ್ ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ₹1 ಇನ್ಕಮ್ ಬರೋದಿಲ್ಲ, ಪಾರ್ಟ್ನರ್ ಆಗಲ್ಲ. ಅದೇ ಇದನ್ನ ಲೈಫ್ ಅಲ್ಲಿ ಜಸ್ಟ್ ಒನ್ ಟೈಮ್ ನಮ್ಮ ಕಂಪ್ನಿಲಿ ಪರ್ಚೇಸ್ ಮಾಡಿ ನೀವು ಕೊಟ್ಟ ದುಡ್ಡಿಗೆ ಪದಾರ್ಥ ಕೂಡ ಬರುತ್ತೆ, ಜೊತೆಗೆ ನಿಮ್ಗೆ ಇದ್ರ ಇನ್ಕಮ್ ಕೂಡ ಬರುತ್ತೆ. ಕರೆಕ್ಟಾ ಸರ್? ಸರ್ ಇಷ್ಟು ಹೇಳಿದ್ರೆ ನಮ್ಗೆ ಇನ್ಕಮ್ ಬರುತ್ತೆ ಅಂದ್ರೆ ಹೇಳ್ಬೋದಲ್ವಾ ಸರ್? 110% ಹೇಳ್ಬೋದು. ಯಾಕೆ ಹೇಳಿ ಸರ್? ಹೊರಗಡೆ ಬರೀ ₹500 ₹1000ಗೋಸ್ಕರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ 10 ಗಂಟೆ ಗಂಟೆ ಅವ್ರು ಹೇಳಿದ ಕೆಲಸನೆಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ಇಷ್ಟು ವರ್ಷ 20 ವರ್ಷ 30 ವರ್ಷ ಮಾಡ್ಕೊಂಡ್ ಬಂದ ಲೈಫ್ ಏನೋ ದೊಡ್ಡ ಮಟ್ಟದಲ್ಲಿ ಚೇಂಜ್ ಆಗಿದೆಯಾ? ಇಲ್ಲ. ಅವ್ರನ್ನ ಚೇಂಜ್ ಮಾಡಕ್ಕೋಸ್ಕರ ನಾವು ಜೀವನ ನಡೆಸ್ತಾ ಇದೀವಿ. ಬಟ್ ಅದನ್ನ ಇಲ್ಲಿ ಜಸ್ಟ್ ನಾವು ಪ್ರಮೋಟ್ ಮಾಡಿದ್ರೆ ಇದ್ರಲ್ಲಿ ಓನರ್ ಆಗ್ಬೋದು ಸರ್. ಓಕೆ, ಈ ತರ ಅವಕಾಶ ಸಿಗುತ್ತೆ. ಓಕೆ ಸರ್. ಸರ್ ಈಗ ಇದರಲ್ಲಿ ನಾವು ಎಷ್ಟು ಪರ್ಚೇಸ್ ಮಾಡ್ಬೇಕಂದ್ರೆ ನೋಡಿ ಸರ್ ಹೇಳ್ತೀನಿ ಇಲ್ಲಿ. ಸರ್ ಇದರಲ್ಲಿ ನಾವು ಲೈಫ್ ಅಲ್ಲಿ ಎಷ್ಟು ಓನ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಬೇಕು. ಅದು ಎಷ್ಟಕ್ಕೆ 200 BV ಪರ್ಚೇಸ್ ಮಾಡಬೇಕು. ಇದನ್ನ BV ಅಂದ್ರೆ ಬಿಸಿನೆಸ್ ವ್ಯಾಲ್ಯೂ ಅಂತ ಹೇಳಿದ್ರೆ 200 ಪಾಯಿಂಟ್ ಪರ್ಚೇಸ್ ಮಾಡಬೇಕು. ಇದನ್ನ ದುಡ್ಡಿನ ಮುಖಾಂತರ ಹೇಳಿದ್ರೆ ಒಂದು 10 ರಿಂದ 25 ಸಾವಿರ ಆಗುತ್ತೆ. ಅದು ನೀವು ತಗೊಳ್ಳೋ ಪದಾರ್ಥದ ಮೇಲೆ ಇದು ಬೀಳುತ್ತೆ ಸರ್. ಓಕೆ ಸರ್. ಇದನ್ನ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡ್ಬೇಕು. ಇವಾಗ ನೋಡೋಣ, ಕಂಪನಿ ಒಂದು ಒಂದು ಪಾಯಿಂಟ್ಗೆ ₹5 ಲೆಕ್ಕದಲ್ಲಿ ಒಬ್ರು 200 ಪಾಯಿಂಟ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ₹1000 ಕಮಿಷನ್ ಕೊಡುತ್ತೆ ಸರ್. ನೋಡಿ ಸರ್, ಒಂದು ಪಾಯಿಂಟ್ಗೆ ₹5 ಲೆಕ್ಕದಲ್ಲಿ ಒಬ್ಬರು ಪರ್ಚೇಸ್ ಮಾಡಿದ್ರೆ ನಮ್ಗೆ ₹1000 ಕಮಿಷನ್ ಕೊಡುತ್ತೆ. ಮತ್ತೆ ರೆಫರಲ್ ಇನ್ಕಮ್ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ಗೆ ₹1 ಲೆಕ್ಕದಲ್ಲಿ ₹400 ಕೊಡುತ್ತೆ ಸರ್. ಅಂದ್ರೆ ಎಕ್ಸಾಂಪಲ್ ಇವತ್ತು ನೀವು ಪರ್ಚೇಸ್ ಮಾಡಿದೀರಾ, ಪರ್ಚೇಸ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಒಂದು 10 ಜನ ಕೇಳಿದಿರಾ, ಅದಕ್ಕೆ ಎಷ್ಟು ಜನ ಬಂದಿದ್ದಾರೆ? 2 ಮೆಂಬರ್, ಇಬ್ಬರು ಬಂದಿದ್ದಾರೆ ಸರ್. ಎ ಬಿ ಅಂತ ಇಬ್ರು ಬಂದಿದ್ದಾರೆ. ಈ ಇಬ್ರು ಕೂಡ 200 ಪಾಯಿಂಟ್ ನಿಮ್ ಕೆಳಗಡೆ ಪರ್ಚೇಸ್ ಮಾಡಿದ್ದಾರೆ. ಒಬ್ಬರು ಕೆಳಗಡೆ ₹1000 ಲೆಕ್ಕದಲ್ಲಿ ₹2000 ಇನ್ಕಮ್ ಕೂಡ ಬಂದಿದೆ. ಜೊತೆಗೆ ಸೆಲ್ಫ್ ಸೆಲ್ಫ್ ರೆಫರಲ್ ಅದರಿಂದ ಕೂಡ ಎಷ್ಟು ಬಂದಿದೆ? ₹1 ಲೆಕ್ಕದಲ್ಲಿ ₹400 ಬಂದಿದೆ. ಅಂದ್ರೆ ಜಸ್ಟ್ 2 ಮೆಂಬರ್ ನಿಮ್ ಕೆಳಗಡೆ ಪರ್ಚೇಸ್ ಮಾಡೋದ್ರಿಂದ ಎಷ್ಟು ಬಂದಿದೆ? ₹2400 ನಮ್ಗೆ ಕಮಿಷನ್ ಬಂದಿದೆ ಸರ್. ಇದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ? ಪರ್ಚೇಸ್ ಮಾಡಿದ್ವಿ. ಜಸ್ಟ್ ಕಂಪನಿ ಬಗ್ಗೆ 2 ಮಾತು ಹೇಳಿದ್ವಿ. ಬಾಕಿ ಪ್ಲಾನ್ ನಮ್ ಸೀನಿಯರ್ಸ್ ಕೇಳಿದ್ದಾರೆ, ನಮ್ಗೆ ಇನ್ಕಮ್ ಬಂದಿದೆ. ಓಕೆ ಸರ್. ಇದು ನಮ್ದು ಇಂಡಿವಿಜುವಲ್ ಆಗಿ ಮಾಡುವಂತ ಕೆಲಸ ಸರ್ ಇದು. ಅಕಸ್ಮಾತ್ ಟೀಮ್ ವರ್ಕ್ ಆಗಿ ಕೆಲಸ ಮಾಡೋದು ಅಂದ್ರೆ ಯಾವ ತರ? ಈ ಎಕ್ಸಾಮ್ಸ್ ಅಲ್ಲಿ ನೋಡಿ, ಈಗ ಟೀಮ್ ವರ್ಕ್ ಆದ್ರೆ ಮೊದಲನೇ ವಾರ ನೀವ್ ಏನ್ ಮಾಡಿದಿರ ಹೇಳಿ? ಫಸ್ಟ್ ಬಂದಿದ್ದೀರಾ, ನೀವು ಪರ್ಚೇಸ್ ಮಾಡಿದಿರಾ, ಪರ್ಚೇಸ್ ಮಾಡಿ ಹೇಳಿದಿರಾ. ಆಗ ಮೊದಲನೇ ಟೈಮ್ ಇಬ್ರು ಬಂದಿದ್ದಾರೆ, ಎ ಮತ್ತು ಬಿ ಅನ್ನೋರು ಇಬ್ರು ಬಂದಿದ್ದಾರೆ. ₹2400 ಬಂದಿದೆ ಸರ್. ಈಗ ಮತ್ತೆ ಎರಡನೇ ವಾರಕ್ಕೆ ಈ ಇಬ್ರು ಸುಮ್ನೆ ಬಂದಿದ್ದಾರೆ ಸರ್. ಈಗ ಕಿರಣ್ ಅವ್ರು ಹೇಳಿದಾರೆ ಅನ್ಬಿಟ್ಟು ಪರ್ಚೇಸ್ ಮಾಡಿದಾರೆ, ಅಲ್ಲ ಕಂಪ್ನಿ ಇಷ್ಟು ಅನುಕೂಲ ಇದೆ ಅಂತ ಪರ್ಚೇಸ್ ಮಾಡಿದಾರೆ ಸರ್. ಅವರು ಕೂಡ ಈ ಕಂಪ್ನಿ ಅನುಕೂಲಗಳು, ಈ ಕಂಪ್ನಿಲಿ ಸಂಪಾದನೆ ಮಾಡಬಹುದು, ಇಷ್ಟೆಲ್ಲ ಫ್ಯೂಚರ್ ನೋಡ್ ಬಂದಿದ್ದಾರೆ. ಈಗ ಅವರು ಕೂಡ ಏನ್ ಮಾಡಿದ್ದಾರೆ? ಸೇಮ್ ನಿಮ್ ಕೆಲಸನ ಅವರು ಮಾಡಿದ್ದಾರೆ. ಅವ್ರು ಗೊತ್ತಿರೋ ಫ್ರೆಂಡ್ಸ್ ಅವರು ಕೂಡ ಹೇಳಿದ್ದಾರೆ. ಅದು ಅವ್ರ ಕೆಳಗಡೆ ಎಷ್ಟು ಬಂದಿದೆ? ಸಿ ಮತ್ತು ಡಿ ಅನ್ನೋರು ಇಬ್ರು ಬಂದಿದ್ದಾರೆ. ಮತ್ತೆ ಈ ಕಡೆಯಿಂದ ಏನ್ ಮಾಡಿದ್ರೆ ಇವರು ಇವರು ಕೂಡ ಒಂದು 10 ಜನ ಕೇಳಿದ್ರೆ ಅವ್ರ ಕೆಳಗಡೆ ಇಬ್ಬರೇ ಬಂದಿದ್ದಾರೆ. ಆಗ ನೋಡಿ ಅವ್ರಿಗೂ ಕೂಡ ಏನಾಗಿದೆ? ಅವ್ರಿಗೂ ಸೇಮ್ ಅದೇ ತರ 1400 2400 2400 ಅವ್ರಿಗೂ ಕೂಡ ಇನ್ಕಮ್ ಬಂದಿದೆ. ಆದ್ರೆ ಕಿರಣ್ ಸರ್ ಈ 4 ಜನಕ್ಕೆ ಹೇಳಿಲ್ಲ. ಆದ್ರೆ ಮತ್ತೆ ನೋಡಿ ಅವ್ರಿಗೆ ಮತ್ತೆ 4000 ಬಂದಿದೆ. ಕರೆಕ್ಟಾ ಸರ್? ಇದನ್ನೇ ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತ. ಸೇಮ್ ಅದೇ ತರ ಡೂಪ್ಲಿಕೇಶನ್ ಆಗಿದೆ. ಈಗ ಕಿರಣ್ ಅವ್ರ ಫ್ರೆಂಡ್ ಇದಾರಲ್ಲ, ಅವರು ಕೂಡ ಸೇಮ್ ಅವ್ರಿಗೂ ಹೇಳಿದ್ರೆ ಅವ್ರಿಗೆ 2000 ಅವ್ರಿಗೂ 2000 ಬಂದಿದೆ. ಬಟ್ ಕಿರಣ್ ಅವ್ರ ಫ್ರೆಂಡ್ ಕೆಳಗಡೆ 4 ಜನ ಆದ ಕಾರಣದಿಂದ ಮತ್ತೆ ಅವ್ರಿಗೆ 4000 ಬಂದಿದೆ. ಈ ಕಡೆನೂ ಕೂಡ ಇನ್ನೊಬ್ಬ ಫ್ರೆಂಡ್ಗೆ ಹೇಳಿದ್ದಾರೆ, ಅವ್ರಿಗೂ 4000 ಬಂದಿದೆ. ಆದ್ರೆ ಕಿರಣ್ ಅವರು ಏನೂ ಕೆಲಸ ಮಾಡಿಲ್ಲ. ಅವ್ರ ಕೆಳಗಡೆ ಟೋಟಲ್ 8 ಜನ ಆಗಿದ್ದಾರೆ. ಆದ್ರೆ ಅವ್ರಿಗೆ ಮತ್ತೆ ₹8000 ದುಡ್ಡು ಬಂದಿದೆ. ಕರೆಕ್ಟಾ ಸರ್? ಇದರಲ್ಲಿ ಕಿರಣ್ ಅವ್ರಿಗೆ ಗೊತ್ತಿದ್ದು ಇಬ್ರೆ. ಬಟ್ ಈ 12 ಜನ ಅವ್ರಿಗೆ ಗೊತ್ತಿಲ್ಲ. ಬಟ್ ಆದ್ರೆ ಸಿಸ್ಟಮ್ ಮುಖಾಂತರ ಕೆಲಸ ಆಗಿದೆ, ಇನ್ಕಮ್ ಬಂದಿದೆ. ಇದೇ ಸರ್ ಟೀಮ್ ವರ್ಕ್ ಆಗೋದು. ಇದೇ ರೀತಿಲಿ ನಿಮ್ಗೆ ಲೆಫ್ಟ್ ಅಲ್ಲಿ 100 ಮೆಂಬರ್ಸ್, ರೈಟ್ ಅಲ್ಲಿ 100 ಮೆಂಬರ್ಸ್ ಆದ್ರೆ ಒಂದು ವಾರದಲ್ಲಿ ₹2,00,000 ಕೂಡ ನಾವು ಸಂಪಾದನೆ ಮಾಡಬಹುದು ಸರ್. ಈಗ ನೀವ್ ಹೇಳಿ, ಇಲ್ಲಿ ವರ್ಷದಲ್ಲಿ ಯಾವ್ದಾರ ಜಾಬ್ ಮಾಡ್ಬಿಟ್ಟು ಒಂದು ವರ್ಷದಲ್ಲಿ 5 ವರ್ಷಕ್ಕೊಂದ್ಸಲ ಇನ್ಕ್ರಿಮೆಂಟ್ ಆದ್ರೆ 20 ರಿಂದ 25 ವರ್ಷಕ್ಕೆ 5000, 6000, 3000, 200 ಈ ತರ ಇನ್ಕ್ರಿಮೆಂಟ್ ಆಗುತ್ತೆ. ಆದ್ರೆ ಇದರಲ್ಲಿ ಜಸ್ಟ್ ನಾವು ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡಿದ್ರೆ ಒಂದು ವಾರದಲ್ಲಿ 2 ಲಕ್ಷ ಕೂಡ ಸಂಪಾದನೆ ಮಾಡುವಂತ ಅವಕಾಶ ಇದೆ ಸರ್. ಓಕೆ ಸರ್. ಸರ್ ಅದೇ ತರ ಇದರಲ್ಲಿ ಕ್ಯಾಪಿಂಗ್ ಕೂಡ ಆಗುತ್ತೆ. ಡೈಮಂಡ್ ಅಂತ ಆದ್ರೆ ನಿಮ್ಗೆ ಓಕೆ ಸರ್, ಇದರಲ್ಲಿ 1 ಕೋಟಿ ಕೂಡ ಸಂಪಾದನೆ ಮಾಡೋ ಅವಕಾಶ ಇದೆ. ಅದೇ ರೀತಿಯಲ್ಲಿ ನೋಡಿ ಸರ್, 4000 BV 40 lakh BV ಲೆಫ್ಟ್, 40,000 BV ಸಾರಿ 40,000 BV ಲೆಫ್ಟ್, 40,000 BV ರೈಟ್ ಮಾಡಿದ್ರೆ ನೀವು ಕೂಡ ಡೈಮಂಡ್ ಆಗ್ಬೋದು. ವೀಕ್ಲಿ 4 lakh ಕೂಡ ತಗೊಳ್ಳೋ ಅವಕಾಶ ಇದೆ. ಸರ್ ಹೊರಗಡೆ ನೀವೇ ಯೋಚನೆ ಮಾಡಿ ನೋಡಿ, ನಾವು ಮಾಡ್ತಾ ಇರೋಂತ ಕೆಲಸದಲ್ಲಿ
4 ಲ್ಯಾಕ್ ಅಲ್ಲ ಸರ್, 1 ಲ್ಯಾಕ್ ತಗೊಳಕ್ ಕೂಡ ಕಷ್ಟ ಇದೆ, 50,000 ರೂಪಾಯಿ ತಗೊಳಕ್ ಕೂಡ ಕಷ್ಟ ಇದೆ. ಆದ್ರೆ ಇದು ನಮ್ಮ ಬಿಸ್ನೆಸ್ ಆದ್ರಿಂದ ಒಂದೇ ವಾರದಲ್ಲಿ 4 ಲಕ್ಷ ಕೂಡ ತಗೋಬಹುದು ಸರ್. ಯಾಕಂದ್ರೆ ಇದನ್ನ ನಾವು ಕೂಡ ಲೈವ್ ಆಗಿ ನೋಡಿದೀನಿ. ಸೋಮಶೇಖರ್ ಗುರುಜಿ ಅವರು ಇವತ್ತು ವಾರಕ್ಕೆ 4 ಸಾವಿರ ತಗೋತಾ ಇದಾರೆ ಸರ್, KR ಪುರಂಗೆ. ಇದನ್ನ ನಮಗೂ ಗೊತ್ತು, ಕೆಲವರು ನಮ್ಮ ಟೀಮ್ ಅವ್ರಿಗೂ ಗೊತ್ತು, ನಮ್ಮ ಗುರುಜಿ ಅವ್ರಿಗೂ ಗೊತ್ತು ಸರ್. ಈ ತರ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸಿನಿಮಾದಲ್ಲಿ ಒಬ್ಬರೇ ಹೀರೋ ಸರ್, ಸೇಫ್ ಶಾಪ್ ಅಲ್ಲಿ ಪ್ರತಿಯೊಬ್ರು ಹೀರೋ ಆಗ್ಬೋದು ಸರ್. ಆ ತರ ಅವಕಾಶ ಇದರಲ್ಲಿ, ಓಕೆನಾ ಸರ್. ಜೊತೆಗೆ ಇದರಲ್ಲಿ ವೀಕ್ಲಿ ಪೇಮೆಂಟ್ ಕೂಡ ಸಿಸ್ಟಮ್ ಇರ್ತದೆ. ಓಕೆ ಸರ್, ಇದರಲ್ಲಿ ನೀವು ವಿತ್ ಪಾನ್ ಕಾರ್ಡ್ ನ ಆಡ್ ಮಾಡಿದ್ರೆ 2% ಕಟ್ ಆಗುತ್ತೆ. ಅಕಸ್ಮಾತ್ ಪಾನ್ ಕಾರ್ಡ್ ನೀವು ಇದನ್ನ ವಿತೌಟ್ ಪಾನ್ ಕಾರ್ಡ್ ಆದ್ರೆ 20% ಬರೋ ಅಮೌಂಟ್ ಅಲ್ಲಿ ಕಟ್ ಆಗುತ್ತೆ ಸರ್, ಓಕೆನಾ. ಜೊತೆಗೆ ನೋಡಿ ಸರ್, ಇದರಲ್ಲೂ ಕೂಡ ಪ್ರಮೋಷನ್ ಕೊಟ್ಟಿದ್ದಾರೆ ಸರ್ ನಮ್ಗೆ. ನೋಡಿ, ರ್ಯಾಂಕ್ 1 ಇಂದ ರ್ಯಾಂಕ್ 11 ತನಕ ಇದು ಡೈಮಂಡ್ ಅಂತ ಬರುತ್ತೆ. ಓಕೆ ಸರ್, ಈಗ ಇದರಲ್ಲೂ ಕೂಡ ಎಷ್ಟೋ ಜನ ರ್ಯಾಂಕ್ 1 ಇದಾರೆ. ಉದಾಹರಣೆಗೆ ನಮ್ಮ ವಿಜಯ್ ಕೃಷ್ಣ ಸರ್ ಆಗ್ಲಿ, ನಮ್ಮ ಬಾಲಕೃಷ್ಣ ಇವರೆಲ್ಲ ರ್ಯಾಂಕ್ 2 ಇದಾರೆ, ಕೆಲವರೆಲ್ಲ ರ್ಯಾಂಕ್ 1 ಅಲ್ಲಿ ಇದಾರೆ. ಈಗ ನಂದು ಕೂಡ 6th ರ್ಯಾಂಕ್ ಹತ್ರ ಇದೆ, ನಮ್ ಗುರುಜಿದು ಕೂಡ 8th ರ್ಯಾಂಕ್ ಇದೆ. ಈ ತರ ರ್ಯಾಂಕ್ ಇನ್ಕಮ್ ನಿಮ್ಗೆ ಟೋಟಲ್ ಆಗಿ 26,66,000 ರೂಪಾಯಿ ಬರುತ್ತೆ ಸರ್. ಸರ್, ಈ 26 ಲಕ್ಷಕ್ಕೋಸ್ಕರ ನಾವು 1 ರೂಪಾಯಿ ಕೆಲಸ ಮಾಡಲ್ಲ ಸರ್, ಓಕೆ ಸರ್. ಅದೇನ್ ನಾವು ಡೈಮಂಡ್ 1 ಕೋಟಿ ಬರುತ್ತಲ್ಲ, ಅದು ಮಾತ್ರ ಪೇರ್ ಇನ್ಕಮ್ ಬರುತ್ತೆ. ಅದಾದ್ಮೇಲೆ ಇದು ರ್ಯಾಂಕ್ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್, ಈಗ ರ್ಯಾಂಕ್ 1 ಆಗೋಕೆ 20 ಮೆಂಬರ್ಸ್ ಬೇಕು. 20,000 ನಿಮ್ಗೆ ದುಡ್ಡು ಕೂಡ ಬಂದಿದೆ, ಜೊತೆಗೆ 7,000 ರುಪೀಸ್ ರ್ಯಾಂಕ್ ಇನ್ಕಮ್ ಬಂದಿದೆ. ರ್ಯಾಂಕ್ 2ಗೆ 50 ಮೆಂಬರ್ ಬೇಕು, 50 ಮೆಂಬರ್ ಅಮೌಂಟ್ ಕೂಡ ಬಂದಿದೆ, ಜೊತೆಗೆ 9,000 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಈ ರೀತಿ ಸರ್, ಟೋಟಲ್ ನಿಮ್ಗೆ ರ್ಯಾಂಕ್ ಮುಗಿದ ತನಕ 11ನೇ ರ್ಯಾಂಕ್ ಕಂಪ್ಲೀಟ್ ಆಗೋ ತನಕ 26,66,000 ರೂಪಾಯಿ ದುಡ್ಡು ಬರುತ್ತೆ ಸರ್, ಓಕೆ ಸರ್. ಸರ್ ನೋಡಿ, ನಾನು ಕೂಡ ಮಿಲಿಟರಿ 17 ವರ್ಷ ಸರ್ವಿಸ್ ಮಾಡಿ ಬಂದೆ. 18ರಿಂದ 17 ಲಕ್ಷ ರೂಪಾಯಿ ಬರ್ತದೆ ಸರ್, 17ರಿಂದ 18 ಲಕ್ಷ ರೂಪಾಯಿ ಬರ್ತು. ಇಲ್ಲಿ ಏನು ಕೆಲಸ ಮಾಡಿದ್ರೆ 26 ಲಕ್ಷ ತಗೊಳ್ಳೋ ಅವಕಾಶ ಇದೆ ಸರ್. ಇದು ಎಕ್ಸ್ಟ್ರಾ, ಈ ತರ ಕೂಡ ಅವಕಾಶ ಇದೆ ಸರ್ ಇದರಲ್ಲಿ, ಓಕೆ ಸರ್. ಸರ್, ಅದರ ಜೊತೆಗೆ ಇದರಲ್ಲಿ ಸೂಪರ್ ಚಾರ್ಜ್ ಬೋನಸ್ ಅಂತ ಕೂಡ ಕೊಟ್ಟಿದ್ದಾರೆ 25 ವರ್ಷ ಆದ ಕಾರಣದಿಂದಾಗಿ. ಹೇಗೆ ಅಂದ್ರೆ, ಅಕಸ್ಮಾತ್ ನೀವೇನಾದ್ರು ರ್ಯಾಂಕ್ 1 30 ಡೇಸ್ ಒಳಗಡೆ ಆದ್ರೆ ಇನ್ಕಮ್ ಬರುತ್ತೆ, ರ್ಯಾಂಕ್ ಇನ್ಕಮ್ ಬರುತ್ತೆ, ಪ್ಲಸ್ 3,000 ರುಪೀಸ್ ಇದು ಕೂಡ ಎಕ್ಸ್ಟ್ರಾ ಬರುತ್ತೆ. ಬೇಗ ಮಾಡಿದೀರಾ ಅಂತ ಅನ್ಬಿಟ್ಟು. ಅಕಸ್ಮಾತ್ ರ್ಯಾಂಕ್ 2 75 ಡೇಸ್ ಒಳಗಡೆ ಮಾಡಿದ್ರೆ ಇನ್ಕಮ್ ಬರುತ್ತೆ, ರ್ಯಾಂಕ್ ಇನ್ಕಮ್ ಬರುತ್ತೆ, ಪ್ಲಸ್ ಇದು ಕೂಡ ಬರುತ್ತೆ. ಟೋಟಲ್ ಇದು ಕೂಡ ನಿಮ್ಗೆ 3.5 ಲಕ್ಷ ಬರುತ್ತೆ. ಈಗ 3 ರೀತಿಲಿ ನಿಮ್ಗೆ ಅವಕಾಶ ಬಂತು. ಒಂದು ಇನ್ಕಮ್ ಬರ್ತಾ ಇದೆ, ರ್ಯಾಂಕ್ ಇನ್ಕಮ್ ಬರ್ತದೆ, ಸೂಪರ್ ಚಾರ್ಜ್ ಬೋನಸ್ ಅಂತ 3 ಬರ್ತಾ ಇದೆ ಸರ್. ಈ ತರ ಕೂಡ ಸಿಗುತ್ತೆ ನಿಮ್ಗೆ, ಓಕೆನಾ ಸರ್. ಸರ್, ಜೊತೆಗೆ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ, ಇವಾಗ ಡೈಮಂಡ್ ಅಂತ ಆಗ್ತಾರೋ, ಈಗ ಪ್ರತಿಯೊಂದು ಕೂಡ ನಿಮ್ಗೆ ಡಬಲ್ ಆಗ್ಬಿಡುತ್ತೆ ಸರ್, ಓಕೆ ಸರ್. ಸರ್, ಹೊರಗಡೆ ನಮ್ಗೆ ಆತರ ಅವಕಾಶ ಇಲ್ಲ. 10 ವರ್ಷ 15 ವರ್ಷ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಇನ್ಕ್ರಿಮೆಂಟ್ ಸಿಗುತ್ತೆ. ಆದ್ರೆ ಇದ್ರಲ್ಲಿ ನೋಡಿ ಸರ್, ಉದಾಹರಣೆಗೆ ಒಬ್ರು ಡೈಮಂಡ್ ಆಗ್ಬಿಟ್ಟು ಈ ವಾರದಲ್ಲಿ ನಮ್ಗೆ ಚೆಕ್ ಬರ 50,000 ರೂಪಾಯಿ ಬಂದಿದೆ ಅನ್ಕೊಳ್ಳಿ, ನಮ್ಗೆ ಎಷ್ಟು ಬರುತ್ತೆ ಹಾಗಾದ್ರೆ? ಡಬಲ್ ಆದ್ರೆ 1 ಲಕ್ಷ ರೂಪಾಯಿ ಬರುತ್ತೆ ಸರ್. ಅಕಸ್ಮಾತ್ ನೀವು ಡೈಮಂಡ್ ಆಗ್ಬಿಟ್ಟು ಈ ವಾರದಲ್ಲಿ 2 ಲಕ್ಷ ಬಂದಿದೆ ಅಂದ್ರೆ ಪ್ಲಸ್ ಎಷ್ಟು ಬರುತ್ತೆ? ಅಷ್ಟೇ 100% ವಾಪಸ್ ಸಿಗುತ್ತೆ ನಿಮ್ಗೆ 4 ಲ್ಯಾಕ್. ಅಕಸ್ಮಾತ್ ನೀವು 4 ಲ್ಯಾಕ್ ಬಂತಂದ್ರೆ ಒಂದ್ ವಾರ 8 ಲ್ಯಾಕ್ ಕೂಡ ತಗೋಬಹುದು ಸರ್. ನೋಡಿ ಸರ್, ಇಷ್ಟು ಅವಕಾಶ 100% 1000% ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಮಾಡಬಾರ್ದು ನೀವ್ ಹೇಳಿ ಸರ್? ವಾರಕ್ಕೆ 8 ಲಕ್ಷ ಕೂಡ ತಗೋಬಹುದು ಅನ್ನೋ ಅವಕಾಶ ಬೇರೆ ಯಾವ್ದ್ರಲ್ಲಿ ಇದೆ ಸರ್ ನಮ್ಗೆ? ಬಟ್ ಇದ್ರಲ್ಲಿ ಇದೆ ಸರ್, ಓಕೆ ಸರ್. ಜೊತೆಗೆ ಸರ್, ಇದರಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ, ಮೊದಲೆಲ್ಲ ಟಾರ್ಗೆಟ್ ವಿನ್ ಆಗ್ಬೇಕಾದ್ರೆ ಫಸ್ಟ್ ಅಲ್ಲಿ 24 ವರ್ಷ ಇರ್ಬೇಕಾದ್ರೆ ಯಾರು ಟಾರ್ಗೆಟ್ ವಿನ್ ಆಗ್ತಾರೋ ಅವ್ರು ಮಾತ್ರ ಹೋಗ್ತಾ ಇದ್ರು. ಕೆಲವರು 6ನೇ ರ್ಯಾಂಕ್ ಆದ್ರೂ ಹೋಗಕ್ ಆಗ್ತಿಲ್ಲ, ಅವಕಾಶ ಬಂದಿಲ್ಲ, 8ನೇ ರ್ಯಾಂಕ್ ಆದ್ರೂ ಹೋಗಕ್ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಆತರ ಆಗ್ಬಾರ್ದು ಅಂತ ಅನ್ಬಿಟ್ಟು, ಯಾವಾಗ ನಿಮ್ದು 4ನೇ ರ್ಯಾಂಕ್ ಆಗುತ್ತೋ, ರ್ಯಾಂಕ್ ಆಗ್ತಿದ್ದಂಗೆ ನೀವು ಆ ಟಾರ್ಗೆಟ್ ವಿನ್ ಆಗಿ ಬಿಡಿ, ಆಗ್ತಿದ್ದಂಗೆ ರ್ಯಾಂಕ್ ಅಲ್ಲಿ ನ್ಯಾಷನಲ್ ಟೋಟಲ್ ಇಂಡಿಯಾದೊಳಗಡೆ ಎಲ್ಲಾರು ಕಳ್ಸ್ಕೊಡ್ತಾರೆ. ಈಗ ನಂದು ಕೂಡ ರ್ಯಾಂಕ್ ಆಗಿದೆ, ನನ್ಗೂ ಕೂಡ ಅವಕಾಶ ಇದೆ. ಈ ತರ ಯಾರೇ ರ್ಯಾಂಕ್ ಆದ್ರೂ ಬರ್ಬೋದು. ಅದಾದ್ಮೇಲೆ ಮತ್ತೆ 6ನೇ ರ್ಯಾಂಕ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗ ನೀವು 100% ನೀವು ಫೈರ್ ರನ್ ಹೋಗಿ ಶುರು ಆಗ್ಬಿಡ್ತೀರಾ. ಅವಾಗ ಯಾವ್ದು ಕೊಡುತ್ತೆ? ಥಾಯ್ಲೆಂಡ್ ಇದೆ. ಅಕಸ್ಮಾತ್ ನೀವು 8ನೇ ರ್ಯಾಂಕ್ ಆದ್ರ ಅಲ್ಲಿಂದ ಏನಾಗುತ್ತೆ? ಹಸ್ಬೆಂಡ್ ಅಂಡ್ ವೈಫ್ ಯಾರಾದ್ರೂ ಮನೆಯಿಂದ ಇಬ್ರು ಹೋಗ್ಬೋದು ಸರ್. ಸರ್, ಅಂದ್ರೆ ನೀವು ಸೇಫ್ ಶಾಪ್ ಅಲ್ಲಿ ಇದೀರಾ ಅಂತಂದ್ರೆ 1000% ಫಾರಿನ್ ಟ್ರಿಪ್ ಗೆ ನೀವು ಅಥವಾ ನಿಮ್ ಫ್ಯಾಮಿಲಿ ಕರ್ಕೊಂಡು ಹೋಗುವಂತ ಅವಕಾಶ 110% ಸಿಗುತ್ತೆ ಸರ್. ದುಡ್ಡು ಬರುತ್ತೆ, ಪ್ರಮೋಷನ್ ಕೊಡುತ್ತೆ, ಟೀಮು ಸಿಗುತ್ತೆ, ಫ್ರೀ ಫಾರಿನ್ ಟ್ರಿಪ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಸಿಗುತ್ತೆ ಸರ್ ಇದರಲ್ಲಿ, ಓಕೆನಾ ಸರ್. ಜೊತೆಗೆ ಇದರಲ್ಲಿ ನಮ್ಗೆ ಇನ್ನೊಂದು ಏನ್ ಕೊಟ್ಟಿದೆ ಅಂತಂದ್ರೆ, ಆಕ್ಸಿಡೆಂಟಲ್ ಡೆತ್ ಸೇಫ್ಟಿ ಗಾರ್ಡ್ ಅಂತ ಕೊಟ್ಟಿದ್ದಾರೆ ಸರ್. ಹೊರಗಡೆ ಎಷ್ಟೋ ಜನ ಇವಾಗ ಕಾಯಿಲೆ ಬಂದ್ ಸಾಯೋದಿಲ್ಲ, ಹೊರಗಡೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಕೂಡ ಆಗಿ ಸಾಯ್ಬಹುದು ಅಂತ ಅವಕಾಶಗಳು ಜಾಸ್ತಿ ಇದೆ ಅನ್ಬಿಟ್ಟು ಎಷ್ಟೋ ಪಾಲಿಸಿ ಕಂಪ್ನಿಗಳು ಏನ್ ಮಾಡ್ತಾರೆ, ಸರ್ ಇರ್ಲಿ ನಮ್ಮ ಫ್ಯಾಮಿಲಿಗೋಸ್ಕರವಾಗಿ ಒಂದು ಪಾಲಿಸಿ ಮಾಡಿಸಿ ಅನ್ಬಿಟ್ಟು ಕಟ್ಸ್ತಾರೆ. ಅದರಲ್ಲಿ ತಿಂಗಳಿಗೆ ಇರ್ತದೆ, ಕ್ವಾರ್ಟರ್ಲಿ ಇರ್ತದೆ, ಇಯರ್ಲಿ ಇರ್ತದೆ, 6 ಮಂತ್ ಈ ತರ ಕಟ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಆದ್ರೆ ಇಲ್ಲಿ ನಮ್ ಕಂಪ್ನಿ ಅದನ್ನು ಮಾಡೋದ್ ಬೇಡ ಅಂತ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ, ನಾವು ಮಧ್ಯವರ್ತಿಗಳ ದುಡ್ಡು ಕೊಡ್ತಾ ಇಲ್ಲ, ಅಡ್ವರ್ಟೈಸ್ ದುಡ್ಡು ಕೊಡ್ತಾ ಇಲ್ಲ, ಅದೆಲ್ಲ ಲಾಭ ನಮ್ಗೆ ಬೇಕಾದಷ್ಟು ಬರ್ತದೆ. ಆ ಕೆಲಸ ನೀವೇ ಮಾಡ್ತಿದಿರಲ್ಲ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಕೂಡ ನಾವೇ ನೋಡ್ಕೊಂತೀವಿ ಅಂತ ಹೇಳ್ತಾ ಇದೆ ನಮ್ ಕಂಪ್ನಿ ಸರ್. ಆತರ ಇದ್ದು 7ನೇ ರ್ಯಾಂಕ್ ಅಕಸ್ಮಾತ್ ಆಗಿ ಹೆಚ್ಚು ಕಮ್ಮಿ ಆದ್ರೆ 4 ಲಕ್ಷ ಬರುತ್ತೆ, 8ನೇ ರ್ಯಾಂಕ್ ಹೆಚ್ಚು ಕಮ್ಮಿ ಆದ್ರೆ 6 ಲಕ್ಷ ಬರುತ್ತೆ, 9 ಆದ್ರೆ 10 ಬರುತ್ತೆ, 10ನೇ ರ್ಯಾಂಕ್ 15 ಲಕ್ಷ ಬರುತ್ತೆ, ಡೈಮಂಡ್ ಆಗಿ ಹೆಚ್ಚು ಕಮ್ಮಿ ಆದ್ರೆ 25 ಲಕ್ಷ ಬರುತ್ತೆ ಸರ್. ಇದು ಕೂಡ ಒಂದು ಸೇಫ್ಟಿ ಅಲ್ವಾ ಸರ್?
ಸರ್ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಈ ಅನುಕೂಲಗಳನ್ನು ನಮ್ ಯಾರಿಗೂ ಕೂಡ ತಗೊಳ್ಳೋದು ಬೇಡ ಸರ್. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ರು ಕೂಡ ಡೈಮಂಡ್ ಆಗಿ ಖುಷಿಯಾಗಿ ಎಲ್ರು ಕೂಡ 100 ವರ್ಷ ಫ್ಯಾಮಿಲಿ ಜೊತೆ ಬಾಳೋಣ ಸರ್. ಆದ್ರೆ ಈ ತರ ಅವಕಾಶ ಅಕಸ್ಮಾತ್ ನಡೆಯುವಂತದ್ದು ಕೂಡ ನಮ್ಮ ಕಂಪ್ನಿ ಅದನ್ನ ಯೋಚನೆ ಮಾಡಿ ಈ ಅವಕಾಶ ಕೂಡ ಕಲ್ಪಿಸಿದೆ ಸರ್ ನಿಮ್ಗೆ. ಓಕೆ ಸರ್. ಸರ್ ಜೊತೆಗೆ ನೋಡಿ ಎಕ್ಸಾಂಪಲ್ ಇವಾಗ 3 ಜನರೇಷನ್ ಸೆಕ್ಯೂರಿಟಿ ಇದೆ ಅಂತ ನಾವು ಇದ್ರಲ್ಲಿ ಹೇಳ್ತೀವಲ್ಲ ಸರ್. ಇದ್ರಲ್ಲಿ ನೋಡಿ ಸರ್, ಇಲ್ಲಿ ದೊಡ್ಡಿ ದಿಲೀಪ್ ಕುಮಾರ್ ಅಂತ ಅನ್ಬಿಟ್ಟು ಇವರು ಕೂಡ ಮದುವೆಯಾಗಿ ಇಬ್ರು ಹೆಣ್ಮಕ್ಳು ಇರ್ತಾರೆ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೊರೋನಾದಲ್ಲಿ ಇವ್ರು ತೀರೋಗ್ಬಿಡ್ತಾರೆ ಸರ್. ಓಕೆ ಸರ್. ಕೊರೋನಾದಲ್ಲಿ ತೀರೋದ್ಮೇಲೆ ನೋಡಿ ನಾಮಿನಿ ಅಲ್ಲಿಂದ ದೊಡ್ಡಿ ದಿಲೀಪ್ ಕುಮಾರ್ ಇಂದ ದೊಡ್ಡಿಲ್ಲ ಅವ್ರು ಚೇಂಜ್ ಆಗಿದೆ ಸರ್. ಅವ್ರಿಗೆ ಎಜುಕೇಶನ್ ಇಲ್ಲ. ಓಕೆ ಸರ್. ಬಿಸ್ನೆಸ್ ಬಗ್ಗೆ ಐಡಿಯಾ ಇಲ್ಲ, ಈ ಬಿಸ್ನೆಸ್ ಬಗ್ಗೆ ಪ್ಲಾನ್ ಇಲ್ಲ. ಬಟ್ ಆದ್ರೆ ಅವ್ರು ಅವಾಗ ಎಷ್ಟು 6th ರ್ಯಾಂಕ್ ಹತ್ತತ್ರ ಇದ್ರು ಸರ್. ಆದ್ರೆ ಅವ್ರ ಕೆಳಗಡೆ ಟೀಮ್ ರೆಡಿ ಆಗಿದೆ, ಒಂದ್ 500 ಜನ ಟೀಮ್ ಏನೋ ಆಗಿದ್ದಾರೆ. ಅವ್ರಿಗೆ ಕೆಳಗಡೆ ಟೀಮ್ ವರ್ಕ್ ಮಾಡಿದೆ. ಇವತ್ತು ನೋಡಿ ಸರ್, ಅವ್ರು ಇಲ್ಲ ಅಂದ್ಮೇಲೆ ಕೂಡ ಇದೇ ಬಿಸ್ನೆಸ್ ಅಲ್ಲಿ ಮೊನ್ನೆ ಡೈಮಂಡ್ ಕೂಡ ಆಗಿದ್ದಾರೆ, ಕಾರ್ ಕೂಡ ತಗೊಂಡಿದ್ರೆ, 60 ಲಕ್ಷ ರೂಪಾಯಿ ಮನೆ ತಗೊಂಡಿದ್ದಾರೆ, ಮಕ್ಕಳನ್ನ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ ಓದಿಸ್ತಾ ಇದಾರೆ ಸರ್. ಕರೆಕ್ಟಾ ಸರ್? ಈಗ ಹೇಳಿ ಸರ್, ಮನೇಲಿ ಒಬ್ಬ ಹೆಣ್ಮಗಳಿಗೆ ಯಜಮಾನ್ರು ಇದ್ದು ನೋಡ್ಕೊಳ್ಳೋದೇ ಕಷ್ಟ ಆಗ್ತಾ ಇರ್ಬೇಕಾದ್ರೆ ಯಜಮಾನ್ರೆ ಇಲ್ಲ ಅಂತ ಅಂದ್ಮೇಲೆ ಕೂಡ ನಮ್ ಸೇಫ್ ಶಾಫು ನಮ್ಮನ್ನು ಸಾಕ್ತಾ ಇದೆ, ನಮ್ಮ ಹೆಂಡತಿ ಸಾಕ್ತಾ ಇದೆ, ನಮ್ಮ ಮಕ್ಕಳನ್ನು ಕೂಡ ಸಾಕ್ತಾ ಇದೆ. ಕರೆಕ್ಟಾ ಸರ್? ಇಷ್ಟೆಲ್ಲ ನಮ್ಮನ್ನು ಸಾಕ್ತಾ ಇದೆ ಅಂತಂದ್ರೆ ಗ್ರೇಟಾ ಇಲ್ವಾ? ನೀವ್ ಹೇಳಿ ಸರ್. ನೋಡಿ ಸರ್, ಒಂದು ವಾರದಲ್ಲಿ ಆ ಲೇಡಿ 1 ಲಕ್ಷ ಮೇಲ್ ಕೂಡ ಚೆಕ್ ತಗೊಂಡಿದ್ದಾರೆ. ಕರೆಕ್ಟಾ ಸರ್? ಈ ತರ ಅವಕಾಶ ಸಿಗುತ್ತೆ ಸರ್ ಇದರಲ್ಲಿ. 3 ಜನರೇಷನ್ ಸೆಕ್ಯೂರಿಟಿ ಸಿಗುತ್ತೆ ಸರ್. ಲಾಸ್ಟ್ ಒನ್ ಸರ್, ವೈ ಸೇಫ್ ಶಾಪ್. ನಾವ್ ಏಕೆ ಸೇಫ್ ಶಾಪ್ ಮಾಡ್ಬೇಕು? ಈ ಕಾರಣ ತಿಳ್ಕೋಬೇಕು ಸರ್. ಮೊದಲು ಯಾಕೆ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಇದರಲ್ಲಿ 0 ಇನ್ವೆಸ್ಟ್ಮೆಂಟ್. ಕರೆಕ್ಟಾ ಸರ್? ಸರ್ ಈಗ ನಮ್ ಫ್ರೆಂಡ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ವಿಜಯ್ ಕಿಟ್ಟ ಸರ್ ಹೇಳಿದ್ರು ಅಂದ್ಬಿಟ್ಟು ನೀವ್ ಯಾರು ಇಲ್ಲಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಿಲ್ಲ. ದುಡ್ಡು ಕೊಟ್ಟಿದ್ದೀರಾ, ಮನೆಗೆ ಐಟಮ್ ಬಂದಿದೆ, 0 ಇನ್ವೆಸ್ಟ್ಮೆಂಟ್. ಮತ್ತೆ ನಾವಿಲ್ಲಿ ನೋ ಎಂಪ್ಲಾಯ್ಸ್, ನಾವಿಲ್ಲಿ ಯಾರು ಎಂಪ್ಲಾಯ್ಸ್ ಅಲ್ಲ, ನಾವೆಲ್ಲ ಯಾರು ಇಲ್ಲಿ ಪಾರ್ಟ್ನರ್ಸ್. ಕರೆಕ್ಟಾ ಸರ್? ಮತ್ತೆ ಜೊತೆಗೆ ನೋ ಬಾಸ್, ಇಲ್ಲಿ ಯಾರು ಬಾಸ್ ಇಲ್ಲ. ನಿಮ್ ಟೈಮ್ ಕರೆಕ್ಟ್ ಆಗಿ ಬರ್ಬೇಕು, ಟೈಮ್ ಕರೆಕ್ಟ್ ಆಗಿ ಹೋಗ್ಬೇಕು, ರಜೆ ಕೇಳ್ಬೇಕು ಅಂತ ಏನು ಪ್ರಾಬ್ಲಮ್ ಇಲ್ಲ ಸರ್. ಇದಕ್ಕೆಲ್ಲ ಪ್ರತಿಯೊಬ್ರು ಬಾಸೇ, ನಮಗೆ ನಾವೇ ಬಾಸ್ ಇಲ್ಲಿ. ಮತ್ತೆ ನೋ ರಿಸ್ಕ್, ಯಾಕಂದ್ರೆ ಬಂಡವಾಳ ಆಗೋದು ತಾನೇ ರಿಸ್ಕ್ ಆಗೋದು. ಒಂದ್ 50,000 5 ಲಕ್ಷನೋ 10 ಲಕ್ಷನೋ ದುಡ್ಡು ಹಾಕಿದ್ರೆ ರಿಸ್ಕ್ ಇರ್ತದೆ. ದುಡ್ಡು ಕೊಟ್ಟಿದ್ವಿ, ಪದಾರ್ಥ ಬಂದಿದೆ, ನೋ ರಿಸ್ಕ್. ಕರೆಕ್ಟಾ ಸರ್? ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್. ಕರೆಕ್ಟಾ ಸರ್? ಈಗ ನೋಡಿ ನಾವೆಲ್ಲ ಎಲ್ಲಿ ಕೂತಿದ್ವಿ? ಮನೇಲಿ ಕೂತಿದ್ದೀವಿ. ನಾವ್ಯಾರ ಆಫೀಸ್ ಅಲ್ಲಿ ಇದೀವ? ಎಲ್ಲ ಆಫೀಸ್ ಇಲ್ಲ. ಈ ತರ ಮನೇಲೆ ಇದು ಮಾಡುವಂತ ಬಿಸ್ನೆಸ್, ಮನೇಲೋ ಪಾರ್ಕ್ ಅಲ್ಲೋ ಅಕಸ್ಮಾತ್ ಹೋಟೆಲ್, ನಮ್ಗೆ ಎಲ್ಲಿ ಫ್ರೀ ಟೈಮ್ ಇದೆ ಅಲ್ಲೂ ಕೂಡ ಈ ಪ್ಲಾನ್ ಹೇಳ್ಬೋದು. ಅಷ್ಟೊಂದು ಫ್ಲೆಕ್ಸಿಬಲ್ ಇದು. ಓಕೆ ಸರ್? ಈ ತರ ಇದೆ. ಮತ್ತೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಸರ್. ನಿಮಗ್ ಸಮಯ ಇದ್ದಾಗ ಮಾಡ್ಬೋದು ಸರ್. ಬಿಜಿ ಇದ್ದೀರಾ ನೆಕ್ಸ್ಟ್ ವಾರ ಮಾಡಿ, ಬಿಜಿ ಇದ್ದೀರಾ ನೆಕ್ಸ್ಟ್ ತಿಂಗಳು ಮಾಡಿ ಸರ್, ಬಿಜಿ ಇದ್ದೀರಾ 6 ತಿಂಗಳು ಬಿಟ್ಟು ಮಾಡಿ ಸರ್. ನಿಮ್ ಅಕೌಂಟ್ ಡಿಲೇಟ್ ಆಗಲ್ಲ, ಏನು ಆಗೋದಿಲ್ಲ, ಮತ್ತೆ ಕಂಟಿನ್ಯೂ ಮಾಡಬಹುದು ಸರ್. ಇದು ಅಷ್ಟೊಂದು ಅವಕಾಶ ಇದೆ. ಮತ್ತೆ ಟೈಮ್ ಕಾಂಪೌಂಡಿಂಗ್ ಥ್ರೂ ದಿ ಡೂಪ್ಲಿಕೇಶನ್. ಇದೇನು ವಿಷಯ ಇದೆ ಇದನ್ನೇ ಹೇಳ್ಬೇಕಾಗುತ್ತೆ ಸರ್. ಹೊರಗಡೆ ನೀವು ಪ್ರಮೋಷನ್ ತಗೋಬೇಕು ಅಂದ್ರೆ ಕೋರ್ಸ್ ಮಾಡಿರ್ಬೇಕು, ನಾಲೆಡ್ಜ್ ಇರ್ಬೇಕು. ಕರೆಕ್ಟ್ ಸರ್? ಬಟ್ ಇದ್ರಲ್ಲಿ ನೋ ನಾಲೆಡ್ಜ್. ನೀವು ಓನ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಸಾಕು ಸರ್, ಇಲ್ಲಿ ಇನ್ಕ್ರಿಮೆಂಟ್ ಆಗ್ಬಿಡುತ್ತೆ. ಆದ್ರೆ ಹೊರಗಡೆ ಆ ತರ ಇಲ್ಲ, ಕಾಂಪಿಟೇಷನ್ ಇದೆ ಅಲ್ಲಿ. ಓಕೆ ಸರ್? ಮತ್ತೆ ಮ್ಯಾಂಡೇಟರಿ ಇಲ್ಲ, ನೋ ಕ್ರೆಡಿಟ್, ಆಯ್ತಾ, ನೋ ಬೌಂಡೇಶನ್ ಸರ್. ಇದ್ರಲ್ಲಿ ದಾವಣಗೆರೆಯಲ್ಲಿ ಮಾಡ್ಬೇಕು ಅಂತ ಇಲ್ಲ. ದಾವಣಗೆರೆಯವ್ರು ಗೊತ್ತಿರೋರು ಬೆಂಗಳೂರು ಇದ್ರು ಬಿಸ್ನೆಸ್ ಮಾಡ್ಬೋದು. ನೀವು ಫೋನ್ ಮಾಡಿ ಹೇಳಿದ್ರೆ ನಮ್ ಕಡೆಯವ್ರು ಮಾಡ್ತಾರೆ. ದಾವಣಗೆರೆಯವ್ರು ನಮ್ ಟೀಮ್ ಇದೆ ಅಂತ ಹೇಳ್ಬಿಟ್ಟು ನಾಗರತ್ನ ಗುರುಜಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರಲ್ಲಿ ಹೋಗಿ ಪ್ಲಾನ್ ಮಾಡ್ಬಿಟ್ಟು ಅವರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಅಂದ್ರೆ ನೀವು ಕುಂತ ಜಾಗಿಂದ ಎಲ್ಲಿ ಬೇಕಾದ್ರೂ ಯಾರ ಕಡೆಯಿಂದ ಕೂಡ ಲಿಂಕ್ ಕೊಡ್ಬೋದು, ಅವ್ರ ಬಿಸ್ನೆಸ್ ಮಾಡಿದ್ರು ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಓಕೆ ಸರ್? ಮತ್ತೆ ನೋ ರಿಸರ್ವೇಶನ್, ಮತ್ತೆ ನೋ ಎಫೆಕ್ಟ್ ಆಫ್ ಸ್ಟಾರ್. ಅಂದ್ರೆ ನಮ್ಮನೆ ಬರ ಸರಿ ಇಲ್ಲ ಅಂದ್ರೆ ಕೂಡ ನಮ್ ಕೆಳಗಡೆಯವ್ರ ಹಣೆ ಬರ ಸರಿ ಇದೆಯಲ್ಲ, ಅವ್ರು ಬಿಸ್ನೆಸ್ ಮಾಡಿದ್ರೆ ಇನ್ಕಮ್ ಬರುತ್ತೆ ಇದರಲ್ಲಿ. ಓಕೆ ಸರ್? ಮತ್ತೇನು ಈಕ್ವಲ್ ಆಪರ್ಚುನಿಟಿ. ಕರೆಕ್ಟ್ ಆಗಿ ಸೀನಿಯರ್ ಜಾಸ್ತಿ ಜೂನಿಯರ್ ಕಮ್ಮಿ ಅಂತಿಲ್ಲ, ಎಲ್ಲರಿಗೂ ಏನ್ ಬರ್ತಾ ಇದೆ 1000 ರೂಪೀಸ್ ಪ್ರತಿಯೊಬ್ರು ಕೂಡ ಅಷ್ಟೇ ತಲುಪುತ್ತದೆ. ಮತ್ತೆ ಪರ್ಸನಲ್ ಡೆವಲಪ್ಮೆಂಟ್ ನೋಡಿ ಸರ್, ಇಲ್ಲಿ ಆಟೋ ಡ್ರೈವರ್ ಇದಾರೆ, ಡಾಕ್ಟರ್ ಇದಾರೆ, ಲೆಕ್ಚರ್ ಇದಾರೆ, ಪೊಲೀಸರ್ ಇದಾರೆ, ಲಾಯರ್ ಇದಾರೆ. ಕರೆಕ್ಟ್ ಸರ್? ಪ್ರತಿಯೊಬ್ರು ಕೂಡ ಒಂದೊಂದು ಡ್ರೆಸ್ ಕೋಡ್ ಇರ್ತದೆ. ಬಟ್ ಇಲ್ಲಿ ಯಾರೇ ಬಂದ್ರು ಕೂಡ ಇಲ್ಲೂ ಕೂಡ ಎಲ್ಲರಿಗೂ ಒಂದೇ ಡ್ರೆಸ್ ಕೋಡ್ ಸರ್. ಜೊತೆಗೆ ಇಲ್ಲಿ ಎಲ್ಲಾರ ಜೊತೆ ಬೇರೆದ್ರಿಂದಾಗಿ ಏನಾಗುತ್ತೆ, ಎಲ್ಲಾರ ಜೊತೆ ಬೇರೆದ್ರಿಂದಾಗಿ ಸ್ವಲ್ಪ ನಾಲೆಡ್ಜ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹೊರಗಡೆ ದೇಶಕ್ಕೆ ಹೋಗ್ತೀವಿ, ಜನಗಳ ಜೊತೆ ಬೆರೆತಿದ್ರೆ ಪರ್ಸನಲ್ ಡೆವಲಪ್ಮೆಂಟ್ ಆಗುತ್ತೆ ಸರ್. ಜೊತೆಗೆ ಕಿಂಗ್ ಲೈಫ್ ಸ್ಟೈಲ್. ಕರೆಕ್ಟಾ ಸರ್? ಸರ್ ವಾರಕ್ಕೆ 2 ಲಕ್ಷ ಬರ್ತದೆ, 4 ಲಕ್ಷ ಬರ್ತದೆ, 8 ಲಕ್ಷ ಬರ್ತಾ ಇದೆ ಅಂತಂದ್ರೆ ಕಿಂಗ್ ಲೈಫ್ ಸ್ಟೈಲ್ ಕೂಡ ಸಿಗುತ್ತೆ, ಕ್ವೀನ್ ಲೈಫ್ ಸ್ಟೈಲ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಕಾರಣ ಇರೋ ಕಾರಣದಿಂದಾಗಿ ಇದನ್ನ ಮಾಡ್ಬೇಕು. ಗೊತ್ತಾಯ್ತಲ್ಲ ಸರ್? ಓಕೆ ಸರ್? ಓಕೆ. ಜೊತೆಗೆ ಕರೆಕ್ಟಾ ಸರ್? ಸರ್ ಈಗ ನೋಡಿ ಸರ್, ಈ ಬಿಸ್ನೆಸ್ ಬಂದ್ಮೇಲೆ ಈ ತರದ್ದು ನಿಮ್ಗೆ ಒಂದು ಮೈಂಡ್ ಪವರ್ ಫೋರ್ಸ್ ಬುಕ್ ಅಂತ ಇರ್ತದೆ ಸರ್. ಕರೆಕ್ಟಾ ಸರ್? ಈ ಬುಕ್ ನ ಪ್ರತಿಯೊಬ್ರು ಫಿಲ್ ಮಾಡ್ಬೇಕು ಸರ್. ಸರ್ ಇದರಲ್ಲಿ ನಿಮ್ ನಾಮಿನಿ, ನಿಮ್ ಬ್ಯಾಂಕ್ ಅಕೌಂಟ್, ನಿಮ್ ಪಾನ್ ಕಾರ್ಡ್, ನಿಮ್ ಅಡ್ರೆಸ್, ಮತ್ತೆ ಇಲ್ಲಿ ಯಾರು ನಿಮ್ಮ ಜಾಯಿನ್ ಮಾಡ್ತಿದ್ದಾರೆ ಆ ಸೀನಿಯರ್ ಅಡ್ವೊಕೇಟ್ ಯಾರಿದ್ರೆ ಅವ್ರ ಸೈನ್, ಅವ್ರ ಫೋನ್ ನಂಬರ್ ಕೂಡ ಇದಿರುತ್ತೆ. ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ರು ಕೂಡ ಮಾಡಿಸ್ಬೇಕು. ಇದು ನಾಲೆಡ್ಜ್ ಪ್ಯಾಕ್ ಇರುತ್ತೆ. ಇದ್ರೊಂದು ಬುಕ್ ಇರುತ್ತೆ. ಇದನ್ನ ಓಕೆ ಸರ್? ಇದ್ರೊಂದು ಬುಕ್ ಬರುತ್ತೆ, ಮತ್ತೆ ಇದ್ರೆ ನಾಮಿನಿ ಫಾರ್ಮ್ ಬರುತ್ತೆ, ಇದ್ರಲ್ಲಿ ಆಪ್ ಕೂಡ ಇರ್ತದೆ. ಓಕೆ ಸರ್? ಆಪ್ ರುದ್ರ ಆಪ್ ಅಂತ ಇರುತ್ತೆ. ಆ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಬುಕ್ ಅಲ್ಲಿ ಏನೆಲ್ಲ ಬರ್ದಿದ್ದಾರೆ, ಏನಿದೆ ಅದನ್ನೆಲ್ಲ ನಿಮ್ಗೆ ಓದ್ ಕೂಡ ತಿಳ್ಕೊಬಹುದು. ಅಕಸ್ಮಾತ್ ಓದಕ್ ಟೈಮ್ ಇಲ್ಲ, ಈಗ ನಮ್ಗೆ ಓದಕ್ ಬರೋದಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು ಸರ್, ಬೇಕಾದ್ರೆ ನಿಮಗೆ ಆಡಿಯೋ ಮುಖಾಂತರ ಕೂಡ ಕೇಳ್ಕೊಬಹುದು ಸರ್. ಓಕೆ ಸರ್? ಇದನ್ನ ಬರ್ದಿರೋರು ನೋಡಿ ಸರ್, ಒಬ್ಬರು ಸೈಕಾಲಜಿ ಡಾಕ್ಟರ್ ಜಿತೇಂದ್ರ ಆದ್ಯ ಅಂತ ಅನ್ನು ಸರ್.
ಓಕೆ ಸರ್, ಪ್ರತಿಯೊಬ್ಬ ಮನುಷ್ಯ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಸಕ್ಸಸ್ ಆಗ್ಬೋದು. ಆದ್ರೆ ಅವ್ನ್ ಸಕ್ಸಸ್ ಆಗೋಕ್ಕೂ ಅವ್ನ್ ಫೇಲ್ಯೂರ್ಗೂ ಕಾರಣ ಅವ್ನ್ ಮೈಂಡ್ ಸೆಟ್. ಅವನು ಈಗ ಉದಾಹರಣೆಗೆ ಒಂದ್ ಹುಡುಗ BA ಅಥವಾ M.Com ಮಾಡಿರ್ತಾರೆ. ಅವ್ರ ಏನ್ ಮಾಡ್ತಾರೆ ಅಷ್ಟೆಲ್ಲ ಹೋದ್ಮೇಲೆ, ದೇವ್ರೇ ನನ್ಗೆಲ್ಲಾದ್ರೂ ಒಂದು 20-25 ಸಾವಿರ ರೂಪಾಯಿ ಒಂದು ಜಾಬ್ ಕೊಡ್ಸಪ್ಪ, ಒಂದ್ ಕೆಲಸ ಕೊಡ್ಸಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಆ ಮೈಂಡ್ ಕೆಲ್ಸದ ಬಗ್ಗೆನೇ ಯೋಚನೆ ಮಾಡೋ ಕಾರಣದಿಂದಾಗಿ ಬರೀ ಕೆಲಸನೇ ಹುಡುಕ್ತಾ ಇರ್ತದೆ. ಅದರಿಂದ ಎಲ್ಲೋ ಒಂದ್ ಕಡೆ ಸಿಗುತ್ತೆ. ಅಲ್ವಾ ಸರ್? ಸರ್ ಅಕಸ್ಮಾತ್ ಅದೇ ಹುಡುಗ ಅದೇ ಮೈಂಡ್ ಸೆಟ್, ದೇವ್ರೆ ಇಷ್ಟೆಲ್ಲ ಓದಿದೀನಿ, ನಾನ್ ಕೆಲ್ಸಕ್ಕೆ ಹೋಗಿದ್ರೆ ನಂಗೊಂದು ಯಾವ್ದಾರ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕು ನಾನು, ಆ ತರದ ಒಂದು ಬಿಸ್ನೆಸ್ ಐಡಿಯಾ ತೋರ್ಸಪ್ಪ ಅಂತ ಅಂದ್ಬಿಟ್ಟಂದ್ರೆ ಆ ಮೈಂಡ್ ಸೆಟ್ ಕೂಡ ಬಿಸ್ನೆಸ್ ನೇ ಹುಡುಕುತ್ತೆ. ಕರೆಕ್ಟಾ ಸರ್? ಆ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೆ ಸಕ್ಸಸ್ ಗೆ ಕಾರಣ ಅವ್ರ ಯೋಚನಾ ಲಹರಿ ಅಂತಾನೆ ಹೇಳ್ತಾ ಇದೆ ಸರ್. ಇದನ್ನ ಇವ್ರು ಹೇಳಿದ್ದಾರೆ. ನಿಮ್ಗೆ ಲಕ್ಷ ಬೇಕಾ ಅದೇ ಟೈಮು, ಕೋಟಿ ಬೇಕಾ ಅದಕ್ಕೂ ಕೂಡ ಅದೇ ಟೈಮು. ಕರೆಕ್ಟಾ ಸರ್? ನೀವ್ ಏನಕ್ಕೆ ಯೋಚನೆ ಹಾಕ್ತೀರಾ ಅದಕ್ಕೆ ತಕ್ಕಂಗೆ ಆಗುತ್ತೆ ಅಂತ ಇಲ್ಲಿ ಈ ಬುಕ್ ಅಲ್ಲಿ ಎಲ್ಲ ಡೀಟೇಲ್ ಇದೆ ಸರ್. ಸರ್ ಜೊತೆಗೆ ಈ ಬಿಸ್ನೆಸ್ ಗೆ ಯಾರು ಬರ್ತಾರೋ ಬಂದ ಮೇಲೆ ಅವ್ರಿಗೆ 24 ಅವರ್ಸ್ ಒಳಗಡೆ ಅವ್ರಿಗೆ FIM ಕೂಡ ಮಾಡ್ಬೇಕಾಗುತ್ತೆ ಸರ್. ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಅಂದ್ರೆ ಯಾವುದೇ ಒಂದು ಕೆಲಸಕ್ಕೆ ಬರಬೇಕಾದ್ರೂ ಕೂಡ ಅವ್ರಿಗೆ ಇನ್ಫಾರ್ಮ್ ಬೇಕಾಗುತ್ತೆ. ನೆಕ್ಸ್ಟ್ ಅವ್ರು ಹೇಳ್ಬೇಕಾದ್ರೆ, ಅಕ್ಕಪಕ್ಕದವ್ರು ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಬೇಕಾಗುತ್ತೆ. ಅದಕ್ಕೆ ಇದನ್ನ ಈ FIM ಅನ್ನೋದನ್ನ ಮಾಡಬೇಕಾಗುತ್ತೆ ಸರ್. ಅದನ್ನ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಕಂಪನಿ ಬಗ್ಗೆ ಮಾಹಿತಿ, ಚಿಕ್ಕದಾಗಿ ಮಾಹಿತಿ ಇರ್ತದೆ. ಜೊತೆಗೆ ಸರ್ ಅವ್ರು ಅದಾದ್ಮೇಲೆ ಈ ತರ 8 ಸ್ಟೆಪ್ ಟ್ರೈನಿಂಗ್ ಅಂತ ಬರುತ್ತೆ ಸರ್. ಅಂದ್ರೆ ಬಿಸ್ನೆಸ್ ಯಾವ ತರ ಒಂದೊಂದು ಸ್ಟೆಪ್ ಆಗಿ ನೀವು ಹೋಗ್ಬೇಕು, ಅಲ್ಲಿ ಏನೆಲ್ಲ ಅಡೆತಡೆಗಳು ಬರುತ್ತೆ, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕ ಯಾವ ತರ ಉತ್ತರಗಳು ಏನೆಲ್ಲ ಇರ್ತದೆ, ಯಾವ ತರ ವ್ಯಕ್ತಿಗಳೆಲ್ಲ ಬರ್ತಾರೆ, ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಸರ್. ಅದಕ್ಕೆ 8 ಸ್ಟೆಪ್ ಟ್ರೈನಿಂಗ್ ಮಾಡಬೇಕು. ಜೊತೆಗೆ ಇದರಲ್ಲಿ ಕೋರ್ ಟ್ರೈನಿಂಗ್ ಅಂತ ಕೊಡುತ್ತೆ ಸರ್. ಇದು ಕೋರ್ ಟ್ರೈನಿಂಗ್ ಅಂದ್ರೆ ಸ್ವಲ್ಪ ಮೆಚುರಿಟಿ ಬರುತ್ತೆ ಇನ್ನೊಂದ್ ಸ್ವಲ್ಪ. ಕರೆಕ್ಟಾ ಸರ್? ಇದು ಮೂರನ್ನು ಕೂಡ ಈ 4 ಏನೆಲ್ಲ ವಿಷಯ ಹೇಳಿದೀನಿ ಇಷ್ಟನ್ನೆಲ್ಲ ನೀವು ಮಾಡುತ್ತ ಅಂತಂದ್ರೆ ಆವಾಗ ನೀವು ಒಂದು ನಾಲೆಡ್ಜ್ ಬರುತ್ತೆ. ಈ ಬಿಸ್ನೆಸ್ ಅಲ್ಲಿ ಉಳ್ಕೊಳಕ್ ಅದಾಗುತ್ತೆ ಸರ್. ಇಲ್ಲಾಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಸರ್, ನಾನು ಪರ್ಚೇಸ್ ಮಾಡಿದ್ರೆ ₹1 ದುಡ್ಡು ಬಂದಿಲ್ಲ ಸರ್. ಕರೆಕ್ಟಾ ಸರ್? ಸರ್ ಜಾಬ್ ಸೇರಿದ್ರೆ ದುಡ್ಡು ಬರುತ್ತೆ, ಜಾಬ್ ಮಾಡಿದ್ರೆ ದುಡ್ಡು ಬರುತ್ತೆ ಸರ್. ಜಾಬ್ ಮಾಡಿದ್ರೆ ದುಡ್ಡು ಬಿಡೋದು, ಕೆಲಸ ಮಾಡಿದ್ರೆ ದುಡ್ಡು ಬರೋದು. ಇಲ್ಲೂ ಕೂಡ ಕೆಲಸನೇ ಮಾಡಬೇಕು, ಬಟ್ ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಸರ್, ಹಾರ್ಡ್ ವರ್ಕ್ ಮಾಡೋದು ಬೇಡ. ಕರೆಕ್ಟಾ ಸರ್? ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ರೆ ಸ್ಮಾರ್ಟ್ ವರ್ಕ್ ಮಾಡಬಹುದು ಇದು. ಓಕೆ ಸರ್? ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ತನಕ ಕುಂತು ನೀವೆಲ್ಲ ಸಮಾಧಾನ ಕೇಳೋದಕ್ಕೆ ಥ್ಯಾಂಕ್ ಯು ಸರ್. ಜಯ ಹೋ ಗುರುಜಿ. ಥ್ಯಾಂಕ್ ಯು ಗುರುಜಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಗುರುಜಿ. ಓಕೆ ಸರ್, ಭಾಳ ಚೆನ್ನಾಗಿ ಹೇಳಿದರು. ನಿಜವಾಗಲೇ ನಾವೆಲ್ಲ ಸೇರ್ಬಿಟ್ಟು ಕೃಷ್ಣ ಶೆಟ್ಟಿಗೆ ಒಂದು ಬಿಗ್ ಕ್ಲಾಪ್ಸ್ ಹೊಡೆಯೋಣ ಸರ್.